ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೊತ್ತು ನಾವು ಪ್ರಾರ್ಥನೆ, ಆರಾಧನೆ, ವಿಜ್ಞಾಪನೆಯನ್ನು ಮಾಡಿ ದೇವರ ನಾಮವನ್ನು ಮಹಿಮೆಪಡಿಸಿದ್ದೀವಿ. ಈಗ ನಾವು ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರ ನಾಮ ಮಹಿಮೆಯಾಗಲಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಇವತ್ತಿನ ಒಂದು ವಾಕ್ಯ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಯಾವ ಕೆಲಸ ಮಾಡಿದ್ರು, ನಾವು ಏನು ಕೆಲಸ ಮಾಡಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಏನು ಕೆಲಸ ಮಾಡಿದ್ರು, ನಾವು ಈ ಲೋಕದಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೇಳೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಪ್ರಿಯರೇ. ಇವತ್ತು ನಾನು ಯೋನನ ಬಗ್ಗೆ ಕೊಡಬೇಕು ಅಂತ ಹೇಳಿದೆ, ಆದರೆ ನನಗೆ ನಮ್ಮ ಸಭೆಯಲ್ಲಿ, ಮೈಸೂರು ಸಭೆಯಲ್ಲಿ ಆತ್ಮನ ಅಭಿಷೇಕ ಆಯಿತು. ಆ ಅಭಿಷೇಕ ಆಗಿ ನನಗೆ ನಿಜವಾಗಿ ನನ್ನ ಕಣ್ಣಲ್ಲಿ ನೀರೇ ಬರೋದಿರೋದು, ಇವತ್ತು ನೀರು ಬಂದಿದೆ. ಅಷ್ಟರ ಮಟ್ಟಿಗೆ ಆಗಿದೆ ಅಭಿಷೇಕ. ಆ ಅಭಿಷೇಕನ ನಾನು ಹೊತ್ತುಕೊಂಡೇ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಮಾರ್ಗದ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ದೇವರು ದೊಡ್ಡವರು. ಕಠಿಣವಾದ ಮಾರ್ಗವನ್ನು ತೆಗೆದುಹಾಕಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿಂದ ಇವತ್ತು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಬೇರೆ ಯಾವುದೂ ಅಲ್ಲ, ಯೇಸು ಕ್ರಿಸ್ತ ಯಾಕೆ ಬಂದರು, ನಾವು ಈ ಲೋಕಕ್ಕೆ ಯಾಕೆ ಬಂದಿದ್ದೀವಿ, ನಮಗೆ ಏನು ಕೆಲಸ ಅಂತ ಹೇಳೋದ್ರ ಬಗ್ಗೆ ನಾವು ನೋಡೋಣ ಪ್ರಿಯರೇ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. 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 ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಆಮೇಲೆ ಓದು ಮಗಳ 38ನೇ ವಾಕ್ಯ. 5 ಅಲ್ಲ 6:38. 6:38. ಯೋಹಾನ 6:38 ಓದಪ್ಪ. ಇಲ್ಲ 6:38 ಓದಿ. ಯೇಸು ಸ್ವಾಮಿ ಯಾಕೆ ಬಂದು ನೋಡಿ. ಹೌದು, ನನ್ನ ಚಿತ್ತದಂತೆ ಕೇಳಿಸ್ತಾ ಇಲ್ಲ? ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೇನು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಬಂದಿರೋದು ನನ್ನ ಚಿತ್ತದಂತೆ ನಾನು ನಡೆಯೋದಕ್ಕೆ ಬಂದಿಲ್ಲ, ನನ್ನನ್ನು ಕಳುಹಿಸಿದ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದರು. ಹಾಗಾದರೆ ತಂದೆಯಾದ ದೇವರ ಚಿತ್ತ ಏನಿತ್ತು ಅಂತ ನೋಡೋಣ. ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ, 39ನೇ ವಾಕ್ಯ ಜೋರಾಗಿ ಓದಪ್ಪ. 39ನೇ ವಾಕ್ಯ ಜೋರಾಗಿ. ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕಡೆಗಣಿಸದೆ ಅವನನ್ನು ಕೆಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವನವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಸಾಕು. ಇಲ್ಲಿ ದೇವರ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಬರ್ದೆ ನೋಡಿ. ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ವಾಕ್ಯ. ಈ ವಾಕ್ಯ ನನಗೆ ಕೊಡಲಿಲ್ಲ. ಈ ವಾಕ್ಯ ನಾನು ಇಲ್ಲಿ ಬಂದಾಗ ದೇವರು ನನಗೆ ಕೊಟ್ಟರು ಈ ವಾಕ್ಯನ. ಈ ವಾಕ್ಯದಲ್ಲಿ ಏನು ಮಾಡಿದೆ ಅಂದರೆ, ನನ್ನ ಚಿತ್ತದಂತೆ ನಡೆಯೋದಕ್ಕಾಗಿ ನಾನು ಬಂದಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಅವ್ರ ಇಷ್ಟ ಪ್ರಕಾರ ಬದುಕಲಿಕ್ಕೆ ಬಂದಿಲ್ಲ. ಅವರಿಗೆ ತಂದೆ ಒಂದು ಕೆಲಸನ ಕೊಟ್ಟಿದ್ರು. ಆ ಕೆಲಸದ ಪ್ರಕಾರನೇ ಅವರು ಬಂದರು. ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸಿದೆ. ಹಾಗಾದರೆ ಯೇಸು ಸ್ವಾಮಿಗೆ ಕೊಟ್ಟವರು ನಾನು ಮತ್ತೆ ನೀನು. ನಾನು ನೀನು ಹಾಳಾಗಬಾರ್ದು ಅಂತ ಹೇಳೋದೇ ತಂದೆ ದೇವರ ಚಿತ್ತ. ಇಲ್ಲಿ ದೇವರು ಹಾಕಿದ್ರೆ ಬರ್ತಿದೆ, ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೆಯ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ತಂದೆಯ ಚಿತ್ತವಾಗಿದೆ. ತಂದೆ ಚಿತ್ತ ಏನಾಗಿದೆ? ಪ್ರತಿಯೊಬ್ಬರು ಯೇಸು ಸ್ವಾಮಿಯ ಮೂಲಕ ತಂದೆಯಾದ ದೇವರನ್ನ ಯಾರು ಆರಾಧನೆ ಮಾಡ್ತಾರೋ ಅವರಿಗೆಲ್ಲರಿಗೂ ನಿತ್ಯ ಜೀವ ಕೊಡಲೇಬೇಕು. ಇದು ತಂದೆಯ ಚಿತ್ತ ಪ್ರಿಯರೇ. ಯಾರ ಚಿತ್ತ? ತಂದೆಯಾದ ದೇವರ ಚಿತ್ತವಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ. ತಂದೆಯಾದ ದೇವರ ಚಿತ್ತ ಏನಿಲ್ಲ. ಕಡೆಗಾಲದಲ್ಲಿ ಯೇಸು ನಾಮ ಹೇಳಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನ ಕೂಡ ಅವರು ಹೇಳ್ತಾರೆ. ಪವಿತ್ರ ಚರ್ಚಿನ ಬಿಟ್ಟೇ ಹೋಗಿರ್ತೀಯ ಅಂದ್ಕೋ, ದೇವರು ನಿನ್ನ ಕರೆದೇ ಕರೀತಾರೆ. ಮಂಗಳಮ್ಮ ಬಿಟ್ಟೋಗ್ತೀರಾ, ಕರೆದೇ ಕರೀತಾರೆ. ಯಾರ್ಯಾರು ಯೇಸು ಸ್ವಾಮಿನ ಬಿಟ್ಟು ಹೋಗಿರ್ತಾರೋ, ಯೇಸು ನಾಮ ಹೇಳಿದಂಥ ವ್ಯಕ್ತಿಗಳನ್ನು 1 ತಿಂಗಳು ಪ್ರಾರ್ಥನೆ, 1 ತಿಂಗಳು ಆರಾಧನೆ ಯಾರು ಕೂತಿರ್ತೀರೋ ಅಂಥವ್ರನ್ನಂತೂ ಗ್ಯಾರಂಟಿ ಬಿಡೋದಿಲ್ಲ. ನಾನು 1 ತಿಂಗಳು ಹೋಗಿದ್ದೆ, 2 ತಿಂಗಳು ಹೋಗಿದ್ದೆ ಅಂತೇಳಿ ಅಹಂಕಾರದಲ್ಲಿ ಬರ್ತಾ ಇದ್ರೆ ಅದಕ್ಕೆ ದೇವ್ರ ತಪ್ಪಲ್ಲ. ಯೇಸು ಸ್ವಾಮಿ ಮೇಲೆ ಯಾರಿಗೆಲ್ಲ ಪ್ರೀತಿ ಇದೆಯೋ ಅವ್ರನ್ನ ಯಾರನ್ನೋ ನಮ್ಮ ದೇವರು ಬಿಡೋದಿಲ್ಲ. ಹಲ್ಲೆಲೂಯಾ. 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 ಅರ್ಥ ಆಯ್ತಾ? ತಂದೆ ದೇವರು ಯೇಸು ಸ್ವಾಮಿ ಯಾಕೆ ಬಂದರು?
ತಂದೆಯ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ. ಹಲ್ಲೆಲೂಯಾ. ಯೋಹಾನ 4:34. ಯೋಹಾನ 4:34 ಓದಿ. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನೋಡಿ, ಯೇಸು ಅವರಿಗೆ ಪುನಃ ಹೇಳ್ತಾರೆ, ಯಾವ ಥರ ಇದ್ದಾರೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಕೆಲಸ. ಹಾಗಾದರೆ ಯೇಸು ಸ್ವಾಮಿ ದೇವರ ಮಗನೇ ಆಗಿದ್ರು ಕೂಡ ಅವರಿಗೆ ಸ್ವಂತವಾಗಿ ಏನೇನೋ ಮಾಡ್ಬೋದಿತ್ತು, ಆದರೆ ಅವರು ಅದೇನು ಮಾಡಲಿಲ್ಲ. ತಂದೆ ಏನು ಹೇಳ್ತಾರೋ ಅದನ್ನು ಮಾಡಿದ್ರು. ಸಿಲುಬೆಗೆ ಹೋಗೋ ಮಗನಿದ್ದರು ಸಿಲುಬೆಗೆ ಹೋದ್ರು. ಅವರು ಪ್ರಾಣ ಕೊಡು ಮಗನಿದ್ದರು ಪ್ರಾಣ ಕೊಟ್ಟರು. ಪಾಪ ಪರಿಹಾರ ಮಾಡೋ ಮಗನಿದ್ದರು ಪಾಪ ಪರಿಹಾರ ಮಾಡಿದ್ರು. ಈ ಲೋಕದಲ್ಲಿ 33.5 ವರ್ಷ ನೀನು ಬೋಧನೆ ಮಾಡು, ಪರಲೋಕ ರಾಜ್ಯದ ಬಗ್ಗೆ ಹೇಳಿದಾಗ ಅವ್ರು ಮಾಡಿದ್ರು. ಹಾಗೇನೆ ನಾನು ನೀನು ಮಾಡಬೇಕು ಅಂತ ಹೇಳೋದೇ ದೇವರ ಚಿತ್ತವಾಗಿದೆ. ಅದಕ್ಕೆ ಆಧಾರವಾದಂಥ 1ನೇ ವಾಕ್ಯ ತಗೊಳ್ಳಿ. 1ನೇ ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯ. 1ನೇ ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯ. 6ನೇ ವಾಕ್ಯ ಓದಿ. 1ನೇ 6ನೇ ವಾಕ್ಯ. ಒಂದು ನಿಮಿಷ ಓದಿ. ಆತನ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆಯದಂತೆ ನಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಬುದ್ಧ ಅಲ್ಲ, ಬದ್ಧ. ಆತನಲ್ಲಿ ನೆಲೆಗೊಂಡಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯೋದಕ್ಕೆ ಬದ್ಧನಾಗಿದ್ದಾನೆ. ಹಾಗಾದರೆ ತಂದೆಯಾದ ದೇವರ ಇನ್ನೊಂದು ಚಿತ್ತ ಏನು ಗೊತ್ತಾ? ಯೇಸು ಸ್ವಾಮಿ ಈ ಲೋಕದಲ್ಲಿ ಹೆಂಗೆ ನಡೆದರೋ ಹಂಗೇನೆ ಯೇಸು ಸ್ವಾಮಿನ ನಂಬುವಂಥ ಮಕ್ಕಳು ಕೂಡ ನಡಿಬೇಕು. ಅಂದರೆ ಆತ ಪಾಪ ಮಾಡಲಿಲ್ಲ, ಆತ ಪರಿಶುದ್ಧನಾಗಿದ್ದ, ಆತ ಸತ್ಯವಂತ ಆಗಿದ್ದ, ಆತ ನೀತಿವಂತ ಆಗಿದ್ದ, ಆತ ತಂದೆ ತಾಯಿಗಳಿಗೆ ಗೌರವ ಕೊಡ್ತಿದ್ದ, ಆತ ಅಕ್ಕಪಕ್ಕದವ್ರನ್ನ ಪ್ರೀತಿ ಮಾಡ್ದ, ಮೊಳೆ ಮಾಡಿದಂಥ ಶತ್ರುಗಳನ್ನೇ ಪ್ರೀತಿ ಮಾಡ್ದ. ಹಾಗೇನೆ ಯೇಸುವನ್ನು ನಂಬಿರ್ತಕ್ಕಂಥ ಮಕ್ಕಳು ಇರಬೇಕು. ಯೇಸು ಹೆಂಗೆ ನಡೆದ್ರು ಅದೇ ಥರ ನಡಿಬೇಕು ಅಂತ ತಂದೆ ದೇವರ ಚಿತ್ತ ಆಗಿದೆ. ಹಲ್ಲೆಲೂಯಾ. 1ನೇ ಪೇತ್ರದಲ್ಲಿ ಬರೆದಿದೆ, ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು, ಅವರು ಮಾದರಿ ತೋರಿಸಿದ್ದಾರೆ ಅಂತ ಬರೆದಿದ್ದಾರೆ ಪ್ರಿಯರೇ. ಹಾಗಾದರೆ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯೋರಾಗಿದ್ದೇವೆ ಪ್ರಿಯರೇ. ಹಾಗಾದರೆ ತಂದೆಯಾದ ದೇವರ ಚಿತ್ತ ಏನಂತಂದರೆ ಒಬ್ಬ ವ್ಯಕ್ತಿಯೂ ಕೂಡ ಹಾಳಾಗಬಾರ್ದು. ಅದಕ್ಕೇನೆ ಯೋಹಾನ 3:16 ಏನು ಬರೆದಿದೆ? ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ಹೇಳಿ ಅಜ್ಜಿ, ಹೇಳಿ ಅಜ್ಜಿ, ಹೇಳಿ. ಹೇಳ್ಬೇಕು. ಆಮೇನ್. ಇನ್ನೊಂದ್ಸಲ ಹೇಳಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಹಾಗಾದರೆ ನಿತ್ಯ ಜೀವ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿಜವಾಗಿಯೂ ನೀನು ದೇವರ ಮಗನೇ ಆಗಿದ್ದರೆ ನಿನ್ನ ಚಿತ್ತ ಸುಮಾರಿದೆ, ಅದನ್ನು ಯಾವುದನ್ನು ನೆರವೇರಿಸಬಾರ್ದು. ನಿನ್ನ ಚಿತ್ತ ಸುಮಾರಿದೆ. ಕೋಟಿ ದುಡ್ಡು ಮಾಡಬೇಕು, ಮನೆ ಮೇಲೆ ಮನೆ ಕಟ್ಟಬೇಕು, ಆಸ್ತಿ ಮೇಲೆ ಆಸ್ತಿ ಕಟ್ಟಬೇಕು, ಹಂಗೆ ಹಿಂಗೆ ಏನೇನೋ ಇದೆ ಅಂದ್ಕೊಂಡು ಬೇರೆ ಚಿತ್ತಗಳು ಇದೆ. ನಿನ್ನ ಮಗಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ಗಂಡು ಬರಬೇಕು, ಒಳ್ಳೆ ಹೆಣ್ಣು ಬರಬೇಕು, ಇದೆಲ್ಲ ಕೇಳ್ಬೋದು. ಇದೆಲ್ಲ ದೇವ್ರ ಚಿತ್ತ. ಆದರೆ ಅನಾವಶ್ಯಕವಾಗಿ ಎಕ್ಸ್ಟ್ರಾ ಬೇಕು ಅಂತ ಕೇಳ್ತೀವಿ ನೋಡಿ. ಒಬ್ಬೊಬ್ರು ಮನೆ ನೋಡಿ 4-5 ಕಾರ್ ಇದಲ್ಲ, ಅದು ದೇವ್ರ ಚಿತ್ತ ಅಲ್ಲ ಪ್ರಿಯರೇ. ಒಂದು ಕಾರು ಜಾಸ್ತಿ ಎಮರ್ಜೆನ್ಸಿ ಬಂದರೆ 2 ಕಾರ್ ಇರಲಿ. ಅಕಸ್ಮಾತ್ ಅಂಥ ದೊಡ್ಡ ಮನಸ್ಸಾದರೆ ಅವನಿಗೆ ಅಷ್ಟು ಬಿಸ್ನೆಸ್ ಇರ್ತದೆ. ಒಂದು ಕಾರು ಹೋದರೆ ಇನ್ನೊಂದು ಕಾರ್ ಇರಲೇಬೇಕಿದೆ. ಅವನಿಗೆ 4 ಕಾರು, ಅಪ್ಪನಿಗೆ 2 ಕಾರು, ಮಗನಿಗೆ 3 ಕಾರು. ಇದೆಲ್ಲ ದೇವ್ರ ಚಿತ್ತ ಅಲ್ಲ. ಅದನ್ನು 10 ಜನಕ್ಕೆ ಸಹಾಯ ಮಾಡಲಿ, ಅದು ದೇವ್ರ ಚಿತ್ತ. ಹಲ್ಲೆಲೂಯಾ. ಇರಲಿ, ಆ ವಿಷಯ ಬೇಡ ಈಗ ನಮಗೆ. ಈಗ ನಾವು ವಾಕ್ಯಕ್ಕೆ ಹೋಗೋಣ. ಮಾರ್ಕ 3:15 ತೆಗೀರಿ. ಮಾರ್ಕ 3:15 ಇದರಲ್ಲಿ ನೋಡಿ ಏನು ಬರ್ತದೆ ಅಂತೇಳಿ. ಮಾರ್ಕ 3ನೇ ಅಧ್ಯಾಯ 15ನೇ ವಾಕ್ಯ. ಹೌದು ಮಗಳು, ಹೌದಪ್ಪ, ನಿಲ್ಲಿ ಎಲ್ಲ ಒಂದು ನಿಮಿಷ. ಹಾಗಾದರೆ ನಾವು ಯಾವ ಥರ ಇರಬೇಕು, ದೇವ್ರ ಚಿತ್ತ ಅಂದರೆ ಏನು ಅಂತ ಹೇಳೋದು ನಾವು ನೋಡೋಣ. ಮಾರ್ಕ 3:15 ಅಲ್ಲ, ಮಾರ್ಕ 3:35 ಓದಿ.
ಬೇಡ 35 ಓದಬೇಡಿ, ಸ್ವಲ್ಪ ಮೇಲ್ಗಡೆನೇ ಓದೋಣ. 33 ಓದಿ. 33 ಬೇಡ, 32ರಿಂದ ಓದಿ. ಆ ಜನರು ಆತನಿಗೆ, ನಾನೇ ಓದ್ತೀನಿ ಬಿಡಿ, ಸೌಂಡ್ ಭಾಳ ಕಡಿಮೆ ನಿಂದು. ಮನೇಲಿ ಹಿಂಗೇನಾ? ಹಾಂ, ಇರಲಿ. ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು, ಟಿ ವಿಲೆಲ್ಲ ಕಾಣ್ತಾ ಇದೆ ತಾನೆ? ನಾನು ಓದ್ತಿರೋದು ಕರೆಕ್ಟಾಗಿ ನೋಡ್ಕೋಬೇಕು. ನಾನು ಓದಿರೋದು LKG, ಅದಕ್ಕೆ. ಹಾಂ, ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನ ಹುಡುಕಿಕೊಂಡು ಬಂದು ಹೊರಗೆ ನಿಂತಿರ್ತಾರೆ ನೋಡು ಎಂದು ಹೇಳಿದಕ್ಕೆ ಆತನು ಅವರಿಗೆ ಹೇಳಿದರು, ನನ್ನ ತಾಯಿಯು ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದವರನ್ನು ನೋಡಿ, ಇಗೋ ನನ್ನ ತಾಯಿ, ಹಲ್ಲೆಲೂಯಾ, ನನ್ನ ತಮ್ಮಂದಿರು, ನನ್ನ ಚಿತ್ತದಂತೆಯೇ ನಡೆಯುವನು, ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂತ ಯೇಸು ಹೇಳ್ತಾರೆ. ಹಾಗಾದರೆ ದೇವರ ಚಿತ್ತದಂತೆ ಯಾರು ನಡೀತಾರೋ ಅವರು ಮಾತ್ರ ನಿಮಗೆ ಸಂಬಂಧಿಗಳು ಪ್ರಿಯರೇ. ನಿಮಗೆ ಇಷ್ಟರವರೆಗೆ ನೀವು ಶರೀರದಲ್ಲಿ ಸಂಬಂಧಿಗಳು ನಿಮಗೆ ತುಂಬ ಜನ ಇದ್ದರು, ಬಾವ ಬಾಮೈದ ಅಕ್ಕ ಅತ್ತೆ, ಅವರೆಲ್ಲ ಈ ಲೋಕದಲ್ಲಿ ಇಟ್ಕೊಳ್ಳಿ, ಬೇಡದಿರೋದಿಲ್ಲ. ಆದರೆ ನಿಜವಾದ ಸಂಬಂಧಿಗಳು ಯಾರು ಗೊತ್ತಾ? ಸಭೆಗೆ ಬಂದು ನಿಮ್ಮನ್ನು ತಾಯಿ ಪ್ರೀತಿ ತೋರಿಸುವಂಥ ಇಂಥ ತಾಯಿಯಂದರು, ಸಭೆಗೆ ಬಂದು ತಂದೆ ಪ್ರೀತಿಯನ್ನು ತೋರಿಸುವಂಥ ಇಂಥ ತಂದೆಂದರು, ತಮ್ಮ ತಂಗಿಯರ ಪ್ರೀತಿಯನ್ನು ತೋರಿಸುವಂಥ ಇಂಥ ತಂಗಿಯಂದರು ತಮ್ಮಂದರು ನಮಗೆ ಕುಟುಂಬ. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ಇಗೋ ನನ್ನ ತಾಯಿ, ಅಲ್ಲಿ ತನ್ನ ಸುತ್ತಲೂ ಕೂತಿದವರನ್ನ ನೋಡಿ, ಇಗೋ ನನ್ನ ತಾಯಿ, ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯೋನೇ ನನಗೆ ತಮ್ಮಂದಿರು ತಾಯಿಯರು ಆಗಬೇಕು. ಹಾಗಾದರೆ ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಸಂಬಂಧಿಗಳೇ ಇಲ್ಲ, ಶರೀರದಲ್ಲಿ ನಾನು ಬಂದಿದ್ದೀನಿ. ಪಾಪ ಮರಿಯಮ್ಮ ಎಷ್ಟು ಚೆನ್ನಾಗಿ ಗರ್ಭದಲ್ಲಿ 9 ತಿಂಗಳು ಹೊತ್ಕೊಂಡ್ಲು. ಯೋಸೇಫ ಎಷ್ಟು ಕಷ್ಟಪಟ್ಟ, ಅಷ್ಟು ಕಷ್ಟಪಟ್ಟರು ಕೂಡ ಅವಳಿಗೆ ತಾಯಿ ಸ್ಥಾನ ಕೊಡಲಿಲ್ಲ. ತಾಯಿ ಯಾರು? ಕೊನೆಗೆ ತಾಯಿ ಸ್ಥಾನ ಶಿಲ್ಬೆಲೆ ಏರ್ದಾಗ ಕೊಟ್ಟರು, ಇಗೋ ನನ್ನ ಅಮ್ಮ ಅಂತ ಹೇಳಿದ್ರು. ತಾಯಿಯ ಸ್ಥಾನ ಕೊಟ್ಟಿದ್ದಾರೆ. ಆದರೆ ನಿಜವಾದ ತಾಯಿ ಯಾರು ಗೊತ್ತಾ? ಇಲ್ಲಿ ಕೂತಿರೋರು. ಹಾಗಾದರೆ ನಮಗೆ ಲೋಕದಲ್ಲಿ ತಾಯಿಯಂದಿದ್ದಾರೆ, ಲೋಕದಲ್ಲಿ ತಂದೆಯಂದಿದ್ದಾರೆ, ಲೋಕದಲ್ಲಿ ಅಕ್ಕ ತಂಗಿಯರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಪ್ರಿಯರೇ, ಅದು ಶರೀರದ ಸಂಬಂಧ. ಆದರೆ ಆತ್ಮ ಸಂಬಂಧದಲ್ಲಿ ಬರಬೇಕಾದ್ರೆ ಈ ಸಭೆಯವರೇ ನಿಮ್ಮ ಕುಟುಂಬ. ನಾವು ಶರೀರ ಸಂಬಂಧದಲ್ಲಿ ಇರ್ತಕ್ಕಂಥ ಭಾವ ಬಾಮೈದ ಅಕ್ಕ ತಂಗಿ ಮಾವ ಅತ್ತೆ ಮಾವ ಯಾರೂ ಕೂಡ ಸ್ವರ್ಗಕ್ಕೆ ಬರೋದಿಲ್ಲ. ಸ್ವರ್ಗಕ್ಕೆ ಹೋಗೋರು ಯಾರು ಗೊತ್ತಾ? ಶರೀರ ಸಂಬಂಧದಲ್ಲಿ ಇರೋರು ಸ್ವರ್ಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಶರೀರ ಸಂಬಂಧದಲ್ಲಿ ಇರೋರು ಇನ್ನೂ ಪಾಪದಲ್ಲಿ ಇರ್ತಾರೆ. ಶರೀರನ ಆತ್ಮಕ್ಕೆ ಚೇಂಜ್ ಮಾಡಿ ಆತ್ಮ ಸಂಬಂಧವಾಗಿ ಯಾರು ಇರ್ತಾರೋ ಅವರೇ ನಿಮ್ಮ ಜೊತೆ ಪರಲೋಕಕ್ಕೆ ಬರೋದು. ಅದಕ್ಕೋಸ್ಕರ ಅವರು ನಿಮ್ಮ ಕುಟುಂಬ ಪ್ರಿಯರೇ, ಅವರು ನಿಮ್ಮ ಕುಟುಂಬ. ಅರ್ಥ ಮಾಡ್ಕೊಳ್ಳಿ, ಯಾರ ಕುಟುಂಬ ನಿಮಗೆ? ಅವರು ಕುಟುಂಬ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅರ್ಥ ಆಗ್ತಿದೆಯಾ? ಗ್ಯಾರಂಟಿನಾ? ಸೌಂಡ್ ಬರ್ತಾ ಇಲ್ಲ? ಹಲ್ಲೆಲೂಯಾ. ನಿಮಗೆ ಶರೀರ ಸಂಬಂಧ ಬೇಕು ಈ ಲೋಕದಲ್ಲಿ ಇರೋರಿಗೆ, ಆದರೆ ಆತ್ಮ ಸಂಬಂಧ ಜಾಸ್ತಿ ಬೆಲೆ ಕೊಡಿ. ಆತ್ಮನ ಸಂಬಂಧ ನಿಮ್ಮಲ್ಲಿ ಜಾಸ್ತಿ ಇರಬೇಕಾದ್ರೆ ದಯವಿಟ್ಟು ನೀವು ಪ್ರಾರ್ಥನೆಗೆ ತಪ್ಪದೇ ಬನ್ನಿ. ಪ್ರತಿ ಭಾನುವಾರ ಪ್ರಾರ್ಥನೆ ತಪ್ಪದೇ ಬನ್ನಿ. ಹೀಗೆ ಹೇಳಿ, ಶರೀರ ಸಂಬಂಧವರು ಮಧ್ಯಾಹ್ನ ಗಂಟ, ಆತ್ಮ ಶರೀರದವರು ಜೀವನ ಪೂರ್ತಿ. ಹಂಗೆ ಅದೊಂದು ಗಾದೆ. ಶರೀರ ಸಂಬಂಧವರು ಮಧ್ಯಾಹ್ನ ಗಂಟ, ಆತ್ಮ ಸಂಬಂಧವರು ಜೀವನ ಪೂರ್ತಿ. ಓಕೆ, ಇರಲಿ. ಹಲ್ಲೆಲೂಯಾ. ಯಾವ ಗಂಟನೋ ಗೊತ್ತಿಲ್ಲ, ಒಟ್ಟಾರೆ ಶರೀರ ಸಂಬಂಧದಲ್ಲಿ ಇರೋರು ಈ ಲೋಕದಲ್ಲಿ ಇರೋರ ಗಂಟ. ಆದರೆ ಆತ್ಮ ಸಂಬಂಧದಲ್ಲಿರೋರು ನಿತ್ಯತ್ವಕ್ಕೂ ಇರ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ಕುಟುಂಬವಾಗಿದ್ದೀವಿ ಇಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ದೇವರ ಚಿತ್ತ ಪ್ರಕಾರ ನಡೆಯೋರೆಲ್ಲರೂ ಒಂದು ಕುಟುಂಬ ಆಗಿದ್ದೀವಿ. ಆದರೆ ಇದರ ಒಳಗಡೆ ಕೂಡ ತಪ್ಪಾಗಿ ನಡೆಯೋದರಿದ್ದಾರೆ. ಅವರೇ ಕಿಡ್ನಿ ಡ್ಯಾಮೇಜಾಗಿ ಕಿತ್ತಾಕ್ಬಿಟ್ರಂತೆ, ಅಲ್ಲೂ ಉಳ್ಕು ಬಂದು ಕಿತ್ತಾಕ್ಬಿಟ್ರಂತೆ, ಹಂಗೆ ಕಿತ್ತಾಕ್ಬಿಡ್ತಾರೆ ದೇವರು. ಅಲ್ಲಾ, ಅರ್ಥ ಆಗ್ತಿದ್ಯಾ? ಹಂಗೆ ಇಲ್ಲಿ ಇರೋರು ವೇಸ್ಟ್ ಆಗಿರೋರು ದೇವ್ರು ಕಿತ್ತಾಕ್ಬಿಡ್ತಾರೆ. ಬೆಸ್ಟ್ ಆಗಿರೋ ಇಟ್ಕೊಳ್ಳೋದು. ಸಭೆಗೆ 5,000 ಜನ ಬಂದು 50 ಜನ ಸ್ವರ್ಗಕ್ಕೆ ಹೋಗೋದಿದ್ರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? 5,000 ಜನ ಇದ್ದಾರೆ, ದೊಡ್ಡ ಸಭೆ, ಗಿಟಾರ್ ಇದೆ, ತಬಲ ಇದೆ, ಡುಂಗುಟಕ್ಕೂ ಅಂತ ಇದೆ. ಏನು ಪ್ರಯೋಜನ? ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಬೇಕು. ಅದಕ್ಕೇ ಯೋಹಾನ
6ನೇ ಅಧ್ಯಾಯ 38, 39 ವಾಕ್ಯದಲ್ಲಿ ಸ್ವಾಮಿ ಹೇಳಿರೋದು ಒಬ್ಬ ವ್ಯಕ್ತಿಯನ್ನು ಕೂಡ ಹಾಳಾಗಬಾರ್ದು ಅಂತ ಹೇಳೋದೇ ದೇವ್ರ ಚಿತ್ತ. ಅದಕ್ಕೇನೆ ವಾರ ವಾರ ಬೋಧನೆ ಕೊಡೋದಿಲ್ಲ. ಹಾಳಾಗಬಾರ್ದು ಅಂತ ತಿಳಿಸೋದಕ್ಕೆ ಬೋಧನೆ ಕೊಡ್ತಾ ಇರೋದು. ಆ ಬೋಧನೆ ಪ್ರಕಾರ ನಡೀಲಿಲ್ಲ ಅಂದರೆ ಅವರು ಚರ್ಚಿಗೆ ಬಂದರೂ ಕೂಡ ದೇವರ ಚಿತ್ತ ಮಾಡದಿದ್ದರೆ ಅವರಿಗೆ ನರಕ ಗ್ಯಾರಂಟಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ ಕೀರ್ತನೆ 48 ನಾವೀಗ ನೋಡ್ಕೊಳ್ಳೋಣ. ಕೀರ್ತನೆ 48 ಇವತ್ತು ನಮ್ಮ ಸಭೆಯಲ್ಲಿ ದೇವರಾತ್ಮ ಇದ್ರ ಮೂಲಕ ಮಾತಾಡ್ತಾ ಪ್ರಿಯರೇ. ಹಲ್ಲೆಲೂಯಾ. ಕೀರ್ತನೆ 48 ಓದಿ. ನೀವೀಗ ಬಾಯಲ್ಲಿ ಹೇಳ್ಬೇಕಿದ್ನ ಹೇಳಿ, ಓದಪ್ಪ. ನನ್ನ ದೇವರೇ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೇನು. ಅವತ್ತು ದಾವೀದ ಮಹಾರಾಜ ಹೇಳತಕ್ಕಂಥ ಮಾತನ್ನ ಇವತ್ತು ನಾನು ನೀವು ಕೂಡ ಹೇಳಬೇಕು. ನನ್ನ ದೇವರೇ ಎಲ್ಲ ಹೇಳಿ, ನನ್ನ ದೇವರೇ. ಇದನ್ನ ಓದ್ಕೊಂಡಳಿ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಮ್ಮ ಸಭೆಯಲ್ಲಿ ಓದದಿರೋರು ಕೊಟ್ಟಿರೋದೇ ಭಾಳ ಕಷ್ಟ. ನನ್ನ ದೇವರೇ ಬಾಯಿ ಹೇಳ್ಬೇಕಲ್ಲ ಹಣ್ಣು. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ನನ್ನ ಚಿತ್ತನ ಅನುಸರಿಸಿದ್ರೆ ಸಂತೋಷ ಪೋಚಿ. ಸಂತೋಷ ಏನಾಚಿ போச்சு. அந்த சைடுக்கு போச்சு, இந்த பக்கம் போச்சு, அந்த பக்கம் போச்சு, ಲಾಸ್ಟಿಗೆ ಹೆಂಗೆ போச்சு, ನರಕಕ್ಕೆ போச்சு. ಹಲ್ಲೆಲೂಯಾ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸೋದೇ ನನ್ನ ಸಂತೋಷವು. ಹಾಗಾದರೆ ನಾವು ದೇವರ ಚಿತ್ತವನ್ನು, ಕಷ್ಟ ಇರ್ಬೋದು, ಕಷ್ಟ ಇದೆ ದೇವ್ರ ಚಿತ್ತನ ಮಾಡೋದು. ಒಬ್ಬರ ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡೋದು ಕಷ್ಟ, ಜಗಳ ಆಡಬೇಡದ್ರೆ ಜಗಳ ಆಡದೇ ಇರೋದು ಕಷ್ಟ, ಕಿರಿಕಿರಿ ಮಾಡಬೇಡದ್ರೆ ಕಿರಿಕಿರಿ ಮಾಡದೇ ಇರೋದು ಕಷ್ಟ, ಕಣ್ಣಲ್ಲಿ ಕೆಟ್ಟದ ನೋಡಬೇಡಾದರೆ ನೋಡ್ಬಿಡ್ತೀವಿ, ಅದು ಕಷ್ಟ. ಆದರೆ ಇದನ್ನೆಲ್ಲ ಟ್ರೈ ಮಾಡಿ ನಾವು ನೋಡಬೇಕು ಪ್ರಿಯರೇ, ಅದೇ ದೇವರ ಚಿತ್ತ. ಇದಕ್ಕೆಲ್ಲ ಟ್ರೈ ಮಾಡ್ಬೇಕು, ಇಂಥದ್ದೆಲ್ಲ ಕೆಟ್ಟ ಸಂಗತಿಗಳು ಬಿಡಕ್ಕೆ ಟ್ರೈ ಮಾಡ್ಬೇಕು ನಾವು. ಹಾಗಾದರೆ ಇವತ್ತು ಬಾಯಲ್ಲಿ ವಾಗ್ದಾನ ಕೊಟ್ಟಿದ್ದೀರಾ, ನೀವು ಹಾಗಾದರೆ ನಡೆಯುವಂಥ ನಡೆ ಬಗ್ಗೆ ಯೋಚನೆ ಮಾಡಿ. ನೀವೇನಾದ್ರು ಈಗ ಬಾಯಲ್ಲಿ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸಿ ನನಗೆ ಸಂತೋಷ ಅಲ್ವಾ? ಹಾಗಾದರೆ ದೇವರ ಚಿತ್ತವನ್ನು ಅನುಸರಿಸಿ ನಿಮಗೆ ಸಂತೋಷವೇ ಆಗಿದ್ದರೆ, ದೇವರ ಚಿತ್ತ ಅಲ್ಲದೆ ಇರೋದು ನಿಮ್ಮ ಬಾಡಿಲಿದೆ, ಅದು ಯಾವುದಾದ್ರು ಯೋಚನೆ ಮಾಡಿ. ಈಗ ಹೇಳ್ಬೇಡಿ, ನನಗೆಲ್ಲ ಗೊತ್ತಾಗ್ಬಿಡ್ತದೆ, ಸಭೆಗೆಲ್ಲ ಗೊತ್ತಾಗ್ಬಿಡ್ತದೆ, ಈಗ ಹೇಳ್ಬೇಡಿ. ಅಲ್ಲಲ್ಲಿಯ ಮನೇಲಿ ಹೋಗ್ಬಿಟ್ಟು ಯೋಚನೆ ಮಾಡಿ, ನನ್ನ ಒಳಗಡೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿರೋದು ಏನೇನಿದೆ? ಕೆಟ್ಟ ಆಲೋಚನೆ ಮಾಡ್ತೀಯಾ, ಕೆಟ್ಟ ಮಾತಾಡ್ತೀಯಾ, ಕೆಟ್ಟದಾಗಿ ಜಗಳ ಆಡ್ತೀಯಾ, ಹಳೆ ಸಂಗತಿಗಳನ್ನ ಹೇಳ್ತಾ ಇರ್ತೀಯಾ, ಎಲ್ಲ ಮುಟ್ಬಿಟ್ಟಿಮಿ ನೋಡ್ಬೇಕು. ಅಲ್ಲಲ್ಲಿಯ ಬಿಟ್ಟ ದೇವ್ರ ಮಗಳು, ಬಿಟ್ಟ ದೇವ್ರ ಮಗಳು. ಹಾಗಾದ್ರೆ ಎಷ್ಟು ದಿವಸ ಅಂತ ತಿಳುವಳಿಕೆ ಕೊಡೋ ದೇವರು? ಓಕೆ, ನಿಮ್ಮ ಮಾತಿಗೆ ಬರ್ತೀನಿ ಆಮೇಲೆ ಓಕೆ, ನಿಮ್ಮ ಮಾತಿಗೆ ನಾ ಬಂದೆ. ಶರೀರ ಬದಲಾಯಿಸಪ್ಪ, ಶರೀರ ಬದಲಾಯಿ ಎಷ್ಟು ದಿವಸ ಆಗಿರ್ತೀರಾ? ಎಷ್ಟು ದಿವಸ ಇರ್ತೀರಾ? ಸತ್ಯ ಹೋಗ್ತೀರಾ, ಶರೀರ ಬದಲಾವಣೆ ಆಗಿಲ್ಲ, ನರ್ಕ ಹೋಗ್ಬಿಡ್ತೀವಿ. ಇವತ್ತೇ ಬದಲಾಗಿ. ಏನು ಈ ಅನ್ಸು ಪಾನ್ ಪರಾಗ ಬೀಡಿ ಸಿಗರೇಟ್ ಅಲ್ಲ, ಇದು ನಿಮ್ಮಲ್ಲೇ ನೀವು ಕಂಟ್ರೋಲ್ ಮಾಡಿ. ಎಂಡ ಕುಡ್ದು ಅವನು ಸಡನ್ ಆಗಿ ಬಿಟ್ಟರು ಸತ್ತೋಗ್ಬಿಡ್ತಾನಂತೆ. ಅದಕ್ಕೆ ನಮ್ಮ ಸಭೆ ಬರೋ ಕುಡ್ಕರನ್ನ ನಾವು ಒಂದೇ ಸಲ ಬಿಡುದಾಡೋದಿಲ್ಲ, ಅವ್ರಿಗೆ ನಿಧಾನಕ್ಕೆ ಬಿಡಪ್ಪ ಅಂತ ಹೇಳ್ತೀನಿ. ಅಲ್ಲಲ್ಲಿಯ ಈಗಲೇ ಬಿಡ್ಬೇಕಾದ್ರೆ ನಮ್ಮ ಸಭೆ ಬಂದವ್ರನ್ನ 4-5 ಕುಡ್ಕರ ಸಾವನ್ನೇ ಸಂಸ್ಕಾರ ಮಾಡಬೇಕಾಗಿತ್ತು. ಅಲ್ಲಲ್ಲಿಯ ನಿಜ. ಆದರೆ ಇದು ಕುಡ್ಕತನ ಅಲ್ಲ, ಇದು ಚಟ ಅಲ್ಲ, ಇದು ನಮ್ಮೊಳಗಡೆ ಇರ್ತಕ್ಕಂಥ ಬಿಡೋಣ. ಈಗ ನೀವು ಬಾಯಲ್ಲಿ ವಾಗ್ದಾನ ಮಾಡಿದ್ರಿ, ಮಾತಾಡಿದ್ರಿ, ದೇವರೇ ನಿನ್ನ ಚಿತ್ತ ನಡೆಸೋ ನನಗೆ ಸಂತೋಷ ಅಂತೇಳಿ. ಹಾಗಾದರೆ ದೇವರ ಚಿತ್ತ ಇಲ್ಲದಿರುವಂಥದ್ದು ಏನಿದೆಯೋ ಅದನ್ನು ಇವತ್ತು ಬಿಟ್ಟು ಹಾಕಲಿಕ್ಕೆ ಪ್ರಯತ್ನ ಪಡೋಣ. ಯೇಸು ಸ್ವಾಮಿ ದೇವರೇ ಆಗಿದ್ದರೂ ಕೂಡ ದೇವರ ಪದವಿನ ಬಿಟ್ಟು ಅವರು ಏನು ಮಾಡಿದ್ರು? ಮನುಷ್ಯನಾಗಿ ಬಂದು ತಂದೆಯಾದ ದೇವರ ಚಿತ್ತ ಪ್ರಕಾರ ನಡೆದು ಅವರು ಶಿಲುಬೆಗೇರಿ ತನ್ನ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ಅವ್ರು ದೇವ್ರ ಚಿತ್ತ ನೆರವೇರಿಸಿದ್ರು. ಇವತ್ತು ನೀವು ಪ್ರಾಣ ಕೊಡಿ ಅಂತ ಹೇಳ್ತಾ ಇಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ನಡತೆಗಳನ್ನ ಚೇಂಜ್ ಮಾಡೋಣ. ಹಾಗಾದರೆ ದೇವರ ಚಿತ್ತಕ್ಕೆ ವಿರೋಧವಾದದ್ದು ಯಾವುದಿದೆಯೋ ಅದನ್ನೆಲ್ಲ ಮನೆಯಲ್ಲಿ ಲೀಸ್ಟ್ ಮಾಡಿ ಬಿಡಿ, ಲೀಸ್ಟ್ ಮಾಡಿ ಬಿಡಿ, ಲೀಸ್ಟ್ ಮಾಡಿ ಬಿಡಿ. ಹಲ್ಲೆಲೂಯಾ.
ನಾನು ಬಿಡೋಕೆ ಪ್ರಯತ್ನ ಮಾಡ್ತೀನಿ. ಆಮೆನ್. ಆಮೆನ್. ಹಾಲೆಲೂಯಾ. ನಾನು ಬಿಡೋಕೆ ಪ್ರಯತ್ನ ಮಾಡ್ತೀನಿ, ಆಮೇಲೆ ಬಂತು. ನೀವು ಬಿಡಿದ್ರೆ ಆಮೇಲೆ ಬರ್ತಾ ಇಲ್ಲ. ಹೌದು, ನೀವು ಬಿಡಿ. ಹಾಲೆಲೂಯಾ. ನಾನು ಬಿಡ್ಬೇಕಾದಾಗ ಆಮೇಲೆ ಬಂತು, ನೀವು ಬಿಡಿದ್ರೆ ಆಮೇಲೆ ಬರ್ತಾ ಇಲ್ಲ. ಈಗ ನೀವು ಬಿಡಿ, ನೀವು ಬಿಡಿ, ನೀವು ಬಿಡಿ, ನಾನು ಬಿಡ್ತೀನಿ. ನನ್ನಲ್ಲೂ ವೀಕ್ನೆಸ್ ಇದೆ, ನನ್ನಲ್ಲೂ ಬಲಹೀನತೆ ಇದೆ. ನಾನು ಬಿಡ್ತೀನಿ, ನೀವು ಬಿಡಿ. ಆಮೆನ್. ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಆದರೂ ಬಂದ್ಬಿಡ್ತದೆ, ಬಂದರೆ ನಾವು ಓಡಿಸ್ಬೇಕು. ಅದೇ ದೇವ್ರ ಚಿತ್ತ. ಬಂದ್ಬಿಡ್ತದೆ. ಸೈತಾನ ಬರ್ತಾನೆ ಇರ್ತಾನೆ, ಚೆನ್ನಾಗಿರೋ ಹೆಂಡ್ತಿನ ಹೊಡೆದಾಕ್ತಾನೆ, ಚೆನ್ನಾಗಿರೋ ಗಂಡನ ಹೊಡೆದಾಕ್ತಾನೆ. ಇವತ್ತು ಕೋರ್ಟ್ಗಳಲ್ಲಿ ನೋಡಿ ಗಂಟೆ ಅಂತ ಕೇಸ್ ತೀರ್ಸೋಕ್ಕೇ ನ್ಯಾಯಾಲಯ ಇದೆ. ಹೊಡೆದಾಟದ ಕೇಸು ಅದು ಇದೆಲ್ಲ ಬಾಕಿ ಇರ್ಬೋದು. ಕೇಳಿ, ಗಂಟೆ ಅಂತ ನಮ್ಮಲ್ಲಿ ಗಂಗಾ ಮಾತಗಳು ಒಬ್ಬರು ಅಮ್ಮ ಇದ್ದಾರೆ. ಆ ಅಮ್ಮ ಕೋರ್ಟಲ್ಲಿ ಕೆಲಸ ಮಾಡೋದು. ಎಲ್ಲಿ ಕೆಲಸ ಮಾಡಿ ಸದ್ ಮಾಡಬೇಡಿ, ಎಲ್ಲಿ ಕೆಲಸ ಮಾಡ್ತೀವಿ ಯಾಕಂದರೆ ಗಂಡ ಹೆಂಡ್ತಿನ ವಿವಾಹ ವಿಚ್ಛೇದನ ಮಾಡ್ತಾರಲ್ಲ ಆ ಜಾಗದಲ್ಲಿ ನನಗೆ ಅಣ್ಣ ಕೆಲಸ ಏನು ಮಾಡೋದಣ್ಣ, ವಿಧಿ ಇಲ್ಲ, ನನ್ನ ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಅವಳು ಏನು ಮಾಡ್ತಾಳೆ ಗೊತ್ತಾ, ಈಗ ಸಾಧ್ಯವಾದಷ್ಟು ಗಂಡ ಹೆಂಡ್ತಿನ ಒಂದು ಮಾಡ್ತಾ ಇದ್ದಾಳೆ ಅವಳು. ಅವಳು ಹೇಳ್ತಾ ಇರೋದನ್ನು ವಾದ ಮಾಡ್ಬೇಕು ತಾನೆ, ವಾದ ಮಾಡ್ತೀನಿ, ಗಂಡ ಹೆಂಡ್ತಿನ ಒಂದು ಮಾಡ್ತೀನಿ ಅಷ್ಟೇ. ನೋಡಿ ಹೆಂಗಿದೆ ಅಂತೇಳಿ ಅವರಿಗೋಸ್ಕರ ಜಾಗ ಬಂದುಬಿಟ್ಟಿದೆ. ಸೈತಾನ ನೋಡಿದ್ರೆ ಮೊದಲು ಗಂಡ ಹೆಂಡ್ತಿನ ಮೊದಲು ತಂದಾಕ್ತಾನೆ, ಮತ್ತು ತಂದೆ ತಾಯಿ ಮಕ್ಕಳ ಮೊದಲು ತಂದಾಕ್ತಾನೆ. ಭಾಳ ಕೇರ್ಫುಲ್ ಆಗಿರಿ. ದೇವರ ಚಿತ್ತನ ಅನುಸರಿಸಲಿಕ್ಕೆ ಬಿಡೋದಿಲ್ಲ. ನಾವು ಕೇರ್ಫುಲ್ ಆಗಿರಬೇಕು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜಾಸ್ತಿ ಮಾತಾಡ್ಬಿಟ್ರೆ ಟೈಮ್ ಆಗ್ಬಿಡ್ತದೆ. ಆಮೇನ್, ಆಮೇನ್. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿ ಇದೆ ಅಂದೆನು. ಯಾರಿಗೆ ಬೈಬಲ್ನ ವಾಕ್ಯ ಹೃದಯದಲ್ಲಿ ಇರ್ತದೋ ಅವರು ದೇವ್ರ ಚಿತ್ತ ನೆರವೇರಿಸ್ತಾರೆ. ಅಯ್ಯೋ ಆಶೀರ್ವಾದ ಆದ್ರೆ ಸಾಕು, ಅಯ್ಯೋ ನನಗೆ ಅದಕ್ಕೆ ನಾವು ವಾರ ವಾರ ಚರ್ಚೆಗೆ ಬನ್ನಿ ಅಂತ ಹೇಳೋದು. ಯಾಕೆ ಬನ್ನಿ ಅಂತ ಹೇಳೋದು ಗೊತ್ತಾ, ದೇವರ ಚಿತ್ತ ಏನಂತ ತೋರಿಸ್ಕೊಡೋಕ್ಕೆ. ಇವತ್ತು ಏನು ಗೊತ್ತಾ, ದೇವ್ರ ಚಿತ್ತ ತಿಳಿಯೋದಿಲ್ಲ, ಅವ್ರಿಗೆ ಅದ್ಭುತ ಆಗಬೇಕು. ಇವತ್ತು ತುಂಬ ಜನ ಬರ್ತಾರೆ ಗೊತ್ತಾ, ದೇವ್ರ ಚಿತ್ತ ಬೇಕಾಗಿಲ್ಲ, ಏಸು ಬೇಕು, ಏಸುದ ಅದ್ಭುತ ಬೇಕು. ಏಸು ಚಿತ್ತ ಬೇಡ. ಹಾಂ, ಇವತ್ತು ಸುಮಾರು ಜನ ಸೇವಕರು ಕೂಡ ಇದ್ದಾರಮ್ಮ, ಸೇವಕರು ಕೂಡ ಇದ್ದಾರೆ. ಏಸು ಬೇಕು, ಅದ್ಭುತ ಆಗಬೇಕು, ಆದರೆ ಏಸು ಚಿತ್ತ ಮಾತ್ರ ಬೇಡ. ಎಂಥ ಜನ ಇದ್ದಾರೆ ಗೊತ್ತಾ, ಅಂಥವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಈ ಲೋಕದಲ್ಲಿ ಅವರಿಗೆ ಅದ್ಭುತ ಆಗೋದಿಲ್ಲ. ಬಾಂಡ್ ಪೇಪರಲ್ಲಿ ಬರೆದುಕೊಡ್ತೀನಿ, ಅದ್ಭುತ ಆಗೋದಿಲ್ಲ. ಆಮೇನ್, ಗ್ಯಾರಂಟಿ ಆಗೋದಿಲ್ಲ. ಆಮೇನ್. ಹಾಗಾದರೆ ಕೀರ್ತನೆ 143 10ನೇ ಅಧ್ಯಾಯ 10. ಕೀರ್ತನೆ 143 10 ಓದಿ, ಓದಿ. ನಿನ್ನ ಜೋರಾಗೋದವ. ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಈಗ ನೀವು ದೇವರನ್ನ ಕೇಳಿ, ಅಪ್ಪ ಈಗ ಇಷ್ಟೊತ್ತು ಏನು ಹೇಳ್ತೀರಿ, ದೇವ್ರ ಚಿತ್ತ ಪ್ರಕಾರ ನಡೆದಕ್ಕೆ ವಿರೋಧವಾದಂಥ ಕಾರ್ಯಗಳು ತುಂಬ ನಿಮ್ಮಲ್ಲಿ ಇದೆ, ಅದನ್ನೆಲ್ಲ ನೀವು ಬಿಡಬೇಕಂತ ಪ್ರಯತ್ನ ಪಡ್ತೀರಾ. ಆದರೂ ಬಂದುಬಿಡ್ತದೆ. ಬಂದುಬಿಟ್ಟಾಗ ಯಾರ ಹತ್ರ ಹೋಗ್ಬೇಕು, ದೇವ್ರ ಹತ್ರ ಹೋಗಿ. ಸಭಾಪಾಲಕರ ಹತ್ರನೂ ಫಲಹೀನತೆ ಇದೆ. ಏನು ಸಭಾಪಾಲಕರು ಎಲ್ಲ ಪರಿಶುದ್ಧರಲ್ಲ, ಎಲ್ಲ ಯೇಸು ಸ್ವಾಮಿಗಳಲ್ಲ. ಅಲ್ಲಲ್ಲಿಯ ಪ್ರತಿಯೊಬ್ಬರ ಹತ್ರ ಒಂದೊಂದು ತಪ್ಪುಗಳಿದ್ದೇ ಇರ್ತದೆ. ಈಗ ನಾವು ಹೇಳಬೇಕು, ಆ ತಪ್ಪಲ್ಲೇ ನಾವು ನಡೆದ್ರೆ ಅದು ದೇವ್ರ ಚಿತ್ತ ಆಗೋದಿಲ್ಲ, ಅದು ಸೈತಾನ ಚಿತ್ತ ಆಗ್ತದೆ. ತಪ್ಪನ್ನು ಬಿಟ್ಟು ದೇವರೇ ನಿನ್ನ ಮಾರ್ಗದಲ್ಲಿ ನಡೆದಕ್ಕೆ ನಮಗೆ ಸಹಾಯ ಮಾಡುತ್ತೇಳಿ ಈ ವಾಕ್ಯನ ಬಾಯಿ ಬಿಟ್ಟು ಎಲ್ಲರೂ ಕೂಡ ಹೇಳ್ಬೇಕು. ಈಗ ಆಗಲೇ ಏನಂತ ವಾಕ್ಯ ತಿಳಿದ್ರಿ, ಆಗಲೇ ಏನಂತ ವಾಕ್ಯ ಹೇಳಿದ್ರಿ, ದೇವರೇ ನಿನ್ನ ಚಿತ್ತವನ್ನು ತೋರಿಸ್ಕೊಡು. ನೀನು ಇನ್ನೊಂದು ಸಲ ತೆಗಿತೀನಿ, ಅದೇ ವಾಕ್ಯ ತೆಗಿತೀನಿ. ಕೀರ್ತನೆ 48 ಅಲ್ವಾ, ಆಗಲೇ ಓದಿದ್ದು. ಅದನ್ನೊಂದು ಸಲ ತೆಗೆದುಬಿಡ. 48 ತಗೊಳ್ಳಿ. 48. ದೇವರೇ ನಿನ್ನ ಚಿತ್ತವನ್ನು ಅನುಸರಿಸೋದು ನನಗೆ ಸಂತೋಷ, ಆದರೆ ಅನುಸರಿಸೋಕ್ಕಾಗ್ತಾಯಿಲ್ಲ. ಅನುಸರಿಸೋದೇ ಮಾತಾಡ್ರಮ್ಮ, ಅನುಸರಿಸೋದೇ ನನಗೆ ಸಂತೋಷ, ಆದರೆ ಆಗ್ತಾಯಿಲ್ಲ. ಇದು ಹೇಳೋ ಕಷ್ಟ, ಹೇಳಿ ಬಾಯಿಲಿ. ಆದರೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ವಾಕ್ಯ ಇದೆ, ತಗೊಳ್ಳಿ. ಕೀರ್ತನೆ 143 10 ಓದಿ. ನಿನ್ನ ಚಿತ್ತದಂತೆ ಹೇಳಿ. ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಈಗ ಹೇಳಿ, ಈಗ ಎಲ್ಲರೂ ಬಾಯ್ಬಿಟ್ಟು ಹೇಳಿ, ಅಪ್ಪ ಕರ್ತನೇ
ಕೀರ್ತನೆ 143 10ನೇ ವಾಕ್ಯದಲ್ಲಿ ತಿಳಿಸಿದಾಗೆ ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ವಾ? ನನ್ನ ದೇವರು ನೀನಲ್ವಾ? ನಿನ್ನ ಚಿತ್ತ ಪ್ರಕಾರ ನಡಿಬೇಕಪ್ಪ. ಕೇಳಿ ದೇವರು ನಿಜವಾಗಿ ನಿಮ್ಮನ್ನು ನಡೆಸ್ತಾರೆ. ಇದು ಬಿಟ್ಟು ನಿಮ್ಮ ಚಿತ್ತ ಪ್ರಕಾರ ನಡೀತೀನಿ ಅಂದರೆ ಬೀಳ್ತೇವೆ ಇಟ್ಟು. ಅಲ್ಲಲ್ಲಿಯ ಅದಕ್ಕೇನೆ ವಾರ ವಾರ ಆಲಯಕ್ಕೆ ಬನ್ನಿ, ದೇವ್ರ ಚಿತ್ತ ತಿಳಿಸ್ಕೊಡ್ತೀವಿ ಅಂತ ಹೇಳೋದು. ಅಲ್ಲಲ್ಲಿಯ ನೆಕ್ಸ್ಟ್ ಹೋದವ ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಮಟ್ಟ ನೆಲದಲ್ಲಿ ನಡೆಸಲಿ. ಹಿಂಗಿಗೆ ನೆಲ ಆದ್ರೆ ಹೆಂಗಾಗ್ತದೆ? ಹೆಂಗಾಗ್ತದೆ? ಹೆಂಗೋಗ್ತೀರಾ? ನಮ್ಮ ಕೊಡಗಲ್ಲಿದೆ ಯಾವ ಜಾಗಕ್ಕೆ ಕಾಲು ಹಾಕಬೇಕು, ಯಾವ ಜಾಗಕ್ಕೆ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಗುಂಡಿ, ಇಲ್ಲಿ ಹತ್ತಬೇಕಾದ್ರೆ ಪ್ಯಾಂಟ್ ಇಲ್ಲಿ ಹೊಡೆದೋಗ್ಬಿಡ್ತದೆ. ಅದರಲ್ಲಿ ಮನೆಗೆ ಹೋದ್ಮೇಲೆ ಗೊತ್ತಾಗೋದು ಹೊಡೆದೋಗಿದೆ ಪ್ಯಾಂಟ್ ಅಂತೇಳಿ. ಮಟ್ಟನೇ ಎಲ್ಲ ಇಲ್ಲ, ಹಿಂಗೆ ಬರಬೇಕು. ಕೆಲವೊಂದು ಜನ ಹಿಂಗೆ ಬರ್ತಾ ಇರ್ತಾರೆ, ಯಾಕೆ ನಡೆಯೋಕ್ಕಾಗೋದಿಲ್ಲ. ಕೆಲವೊಂದು ಜನ ಕಡ್ಡಿ ಹಿಡ್ಕೊಂಡು ನಡೀತಾರೆ, ಯಾಕೆ ಮಟ್ಟನೆಲ್ಲ ಇಲ್ಲ ಅಂತೇಳಿ. ನಿಜವಾ? ಕೆಲವೊಂದು ಜನ ನೋಡಿದ್ರೆ ಕೈನ ಕೂರಿಸ್ಕೊಂಡು ನಡೀತಾರೆ. ಅದಕ್ಕೊಂದು ಸಾಕ್ಷಿ ಹೇಳ್ತೀನಿ ಕೇಳಿ. ನಮ್ಮ ಒಬ್ಬರು ಫ್ರೆಂಡ್ ಪಾಸ್ಟರ್, ಬಾಬು ಪಾಸ್ಟರ್ ಅಂತೇಳಿ, ಅವರು ನಾವು ಎಲ್ಲ ಟೂರ್ ಹೋಗಿದ್ದಾಗ ಏನಾಯಿತು, ನಮ್ಮಲ್ಲಿ ಬೋಳು ಗುಡ್ಡ ಇದೆ. ಒಂದು ಮರನೂ ಕೂಡ ಹಿಡಿಯೋಕ್ಕೆ ಸಿಗೋದಿಲ್ಲ. ಮರ ಗಿಡಗಳು ಇರುವಂಥ ಗುಡ್ಡನೇ ಬೇರೆ, ಬೋಳು ಗುಡ್ಡನೇ ಬೇರೆ. ಇವರಿಗೆ ಕಲಿಸ್ತೀನಿ ಅಂತ ಹೇಳಿದೆ. ಆ ಊರಿಗೆ ಹೋಗ್ಬಿಟ್ಟು ಬೆಟ್ಟ ಹತ್ತಾನ ಅಂತ ಹೇಳಿದೆ. ಬೆಟ್ಟ ಹತ್ತದ ಅರ್ಧಕ್ಕೆ ಬರುವಾಗ ಪಾಸ್ಟರ್ ಮಗನಿಗೆ ಅಳುನೇ ಬಂದ್ಬಿಡ್ತು. ಇಳಿಯೋಗಲಿ ಹಿಂಗೇನೆ ಇಳಿಬೇಕಂತ ಕೇಳ್ದ. ಹತ್ಬಿಟ್ಟ ಇಳಿಬೇಕೆ, ಜಾರ್ಕೊಂಡು ಬರಲೇಬೇಕು, ಜಾರಿ ಬೀಳಲೇಬೇಕು. ನಾನು ಬೆಟ್ಟದ ಮೇಲೆ ಆ ಕಡೆ ರೋಡ್ ಇದೆ ಅಂತ ಹೇಳಲಿಲ್ಲ ಅವರಿಗೆ, ಆ ಸೈಡಲ್ಲಿ ರೋಡ್ ಇದೆ ಅಂತ ಹೇಳಲಿಲ್ಲ. ಬೆಟ್ಟ ಹತ್ತಿ ಅರ್ಧ ಆಗೋತ್ತಿಗೆ ವಾಪಸ್ ಹೆಂಗೆ ಹಿಡಿಯೋದು ಅಂತ ಕೇಳ್ತಾ ಇದ್ದಾನೆ ಪಾಸ್ಟರ್ ಮಗ. ಕೊನೆಗೆ ಏನಾಯ್ತು, ಹೆಂಗಲ್ಲೋ ಹತ್ತಿ ಬೆಟ್ಟ ತುದಿಗೆ ಬಂದವು. ಗೌರಮ್ಮದ ಕೂಡ ಒಬ್ಳು ಅಮ್ಮ ಇದ್ದಾಳಮ್ಮ, ಆ್ಯಕ್ಸಿಡೆಂಟ್ ಆಗ್ಬಿಟ್ಟು ಬ್ರೈನ್ ಎಲ್ಲ ತಿರ್ಗೋಗಿದ್ದಾಳೆ. ಅವಳು ನಮ್ಗಿಂತ ಫಾಸ್ಟಾಗಿ ಹತ್ತಾ ಇದ್ದಾಳೆ. ನಮಗೆ ಅರ್ಧಕ್ಕೆ ಹಿಂಗೆ ಆಗ್ಬಿಟ್ಟಿದೆ. ಮಟ್ಟ ಇಲ್ಲ ನೆಲ. ಹೋಗ್ತಾ ಇದ್ದೀವಿ, ಜಾರ್ತಾ ಇದೆ, ಹೋಗ್ತಾ ಇದ್ದೀವಿ, ಜಾರ್ತಾ. ಹತ್ತಿ ಅಜ್ಜೆ ಮಾಡಿದ್ರೆ 5 ಹೆಜ್ಜೆ ಜಾರ್ತೀವಿ ಕೆಳಗಡೆಗೆ. ಕೊನೆಗೆ ಮೇಲ್ಗಡೆ ಬಂದಮೇಲೆ ಅಬ್ಬಾ ಅಂತ ಆಯ್ತು. ಆ ಸೈಡಲ್ಲಿ ನೋಡಿದ್ರೆ ರೋಡ್ ಇದೆ, ಆರಾಮಾಗಿ ಇಳಿದ್ಬಿಟ್ಟು ಬರೋಕೆ ಸರ್ಕಾರದವ್ರು ರೋಡ್ ಮಾಡಿದ್ದಾರೆ. ಈ ಸೈಡಲ್ಲಿ ಕಾಣೋದು ರೋಡೇ ಇಲ್ಲ ಅಂತ ಆಗಬೇಕು ನಿಮಗೆ. ಮಟ್ಟನೆಲ್ಲ ಸಿಕ್ಕಿದಾಗ ಒಂದು ತೃಪ್ತಿ ಆಯಿತು. ಹಾಗೆಯೇ ನಮ್ಮ ಜೀವಿತದಲ್ಲೂ ಕೂಡ ಏರುಪೇರುಗಳು ಇರುವಂಥ ನೆಲಗಳಿದೆ. ಆವಾಗ ನೀವು ಕೇಳಬೇಕು, ನಮ್ಮಲ್ಲಿ ಇರತಕ್ಕಂಥ ಮಟ್ಟ ನೆಲ, ಏರುಪೇರಾಗಿರ್ತಕ್ಕಂಥ ಜಾಗನ ಬಿಟ್ಟು ಮಟ್ಟ ನೆಲದಲ್ಲಿ ನಡೆಸೋದು ದೇವ್ರನ್ನ ಕೇಳಿ. ಹೆಂಗೆ ಕೇಳಬೇಕು? ಹೀಗೆ ಹೇಳಿ, ನಿನ್ನ ಚಿತ್ತದಂತೆ, ಜೋರಾಗಿ ಹೇಳಬೇಕು, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಗ್ಯಾರಂಟಿನಾ? ಹಾಗಾದರೆ ದೇವ್ರ ಚಿತ್ತ ಪ್ರಕಾರ ಅವರೇ ನಡೆಸ್ತಾರೆ. ಹಂಗಾದ್ರೆ ಅವ್ರು ನಡೆಸ್ತಾ ಇದ್ರೆ ತಪ್ಪು ಮಾಡ್ತಾ ಇರಬೇಡಿ. ಬೀಡಿ ಸೇತ್ಕೊಂಡು ದೇವರೇ ಬಿಡಿಸಿದ್ರೆ ಆಗೋದಿಲ್ಲ. ಎಣ್ಣೆ ಕುಡ್ಕೊಂಡು ನಾವು ಬಿಡೋದ್ರೆ ಆಗೋದಿಲ್ಲ. ಕಡ್ಡಿ ಪುಡಿ ತಿಂದ್ಕೊಂಡು ಬಿಡಿಸೋದ್ರೆ ಆಗೋದಿಲ್ಲ. ಕೋಪ ಮಾಡಿಕೊಂಡು ಕೋಪನ ಕಡಿಮೆ ಮಾಡಿಸೋ ಆಗೋದಿಲ್ಲ. ಅಲ್ಲಲ್ಲಿಯ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ದೇವರು ಸಹಾಯ ಮಾಡ್ತಾರೆ ಅಷ್ಟೇ. ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ಅಲ್ಲಲ್ಲಿಯ ನಾನು ಬೀಡಿ ಬಿಡೋಕೆ ಪ್ರಯತ್ನ ಪಡ್ತೀನಿ, ಆಗ್ತಾನೇ ಇಲ್ಲ. ಸಾಯಿ ನೀ ಪ್ರಯತ್ನ ಪಟ್ಟರೆ ದೇವರು ಆಶೀರ್ವಾದ ಮಾಡ್ತಾರೆ. ಮಗು ಎದ್ದು ನಡೆದಾಡೋಕ್ಕೆ ಪ್ರಯತ್ನ ಪಟ್ಟರೆ ತಂದೆ ತಾಯಿಗಳು ಸಹಾಯ ಮಾಡ್ತಾರೆ. ಬಸವರಾಜ ಮಗು ನಡೀಲಿಕ್ಕಾಗೋದಿಲ್ಲ, ಆದರೂ ಆ ಗಾಡಿ ಹಿಡ್ಕೊಂಡು ಚೆನ್ನಾಗಿ ಓಡಿಸ್ದೆ ಗೊತ್ತಾಗಪ್ಪ. ನಂಗೆ ಭಾಳ ಖುಷಿ ಆಗುತ್ತೆ ನನಗೆ. ಕಳಿಸಲ್ಲ ಹೋದಾಗ, ಬಸವರಾಜರ ಮನೆಗೆ ಹೋದಾಗ. ಹಾಲೆಲೂಯಾ. ಆ ಮಗುನ ಎತ್ಕೊಂಡು ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ಅವ್ರ ಪಾಪ ಮಂಡ್ಯ ಚರ್ಚಿಗೆ ಹೋಗ್ತಿದ್ದಾರೆ. ಒಳ್ಳೆ ಪಾಸ್ಟರ್ ಸಭೆಗೆ ಹೋಗ್ತಿದ್ದಾರೆ, ಒಳ್ಳೆ ವ್ಯಕ್ತಿ ಸಭೆ, ಸುದರ್ಶನ ಪಾಸ್ಟರ್ ಹೇಳಿ ಒಳ್ಳೆ ಸಭೆಗೆ ಹೋಗ್ತಿದ್ದಾರೆ. ಹಾಲೆಲೂಯಾ. ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಸಮ ನೆಲ ಇಲ್ಲದೆ ಇರತಕ್ಕಂಥ ಜಾಗ ಇದೆ. ಕೋಪ, ಜಗಳ, ವೈಭಿಚಾರ, ಮೋಸ, ಅನ್ಯಾಯ, ಅಕ್ರಮ ಇದೆ. ಅದನ್ನೆಲ್ಲ ಬಿಡಬೇಕಾದ್ರೆ ದೇವ್ರು ಸಹಾಯ ಬೇಕು. ದೇವ್ರನ್ನ ಕೇಳಿ ನನ್ನ ಬದಲಾಯಿಸು ಅಂತೇಳಿ. ನೀನು ನಾನತ್ವನ ಬಿಡದೇನೆ ನನ್ನ ಬದಲಾಯಿಸೋದು ಕೇಳದೇ ಇದ್ರೆ ಗ್ಯಾರಂಟಿ ದೇವ್ರು ಬದಲಾಯಿಸೋದಿಲ್ಲ. ನೀನು ಹಾಳಾಗ್ತದೆ, ನಿನ್ನ ಕುಟುಂಬನ ಸರ್ವನಾಶ ಆಗ್ಬಿಡ್ತದೆ. ನೀವು ಒಂದೇ ಒಂದು ಮಾತು ಬಾಯಿ ಬಿಟ್ಟು ಕೇಳಿ, ಅಪ್ಪ ನನ್ನ ಬದಲಾಯಿಸಿದ್ರೆ. ಇವತ್ತು ಎಷ್ಟೋ ಗಂಡಂದರು ಹೆಂಡ್ತಿನ ಬಿಟ್ಟು ಬೇರೆ ಸಂಬಂಧ ಇಟ್ಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಅವರ ಮನೆಯಲ್ಲಿ ಮಟ್ಟನೆಲ್ಲ ಇಲ್ಲ. ಎಷ್ಟೋ ಜನ ಕುಡುಕರಾಗಲಿ ಕಾರಣ ಏನು ಗೊತ್ತಾ?
ಅವರ ಮನೆಯಲ್ಲಿ ಮಟ್ಟ ನೆಲ ಇಲ್ಲ. ಎಷ್ಟೋ ಹೆಂಗಸರು ಮನೆ ಬಿಟ್ಟು ಓಡೋಕೆ ಕಾರಣ ಏನು ಗೊತ್ತಾ? ಅವರ ಮನೆಯಲ್ಲಿ ಮಟ್ಟ ನೆಲ ಇಲ್ಲ, ಗಂಡ ಕಿರಿಕಿರಿ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಟುಂಬದಲ್ಲಿ ಮಟ್ಟ ನೆಲ ಇಲ್ಲ ಅಂದರೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಬಿಟ್ಟು ಬೇರೆ ಮನೆ ಮಾಡ್ಕೊಳ್ತಾರೆ. ಮೊನ್ನೆ ಒಬ್ಬಳು ಅಮ್ಮ ಹೇಳಿದ್ರು, ನಾನು ನನ್ನ ಮಕ್ಕಳನ್ನೆಲ್ಲ ಬಿಟ್ಟಿಟ್ಟು ನಂಗಳಿಗೆ ಬರ್ತು ಬಂದಿಟ್ಟುಂಟು ಅಂತ ಹೇಳಿದ್ರೆ, ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಬಂದ್ಬಿಡ್ತೀನಿ, 6 ಲಕ್ಷ ದುಡ್ಡು ಉಂಟು ಅಣ್ಣ ಅಂತಂದರು. ಆ 6 ಲಕ್ಷ ದುಡ್ಡನ್ನ ಕಿತ್ಕೊಳ್ಳೋಕೆ ಮಗ ಪ್ರಯತ್ನ ಮಾಡ್ತಿದ್ದಾನಂತೆ. ಪಾಪ ಎಷ್ಟು ಒಳ್ಳೆ ಅಮ್ಮ ಗೊತ್ತಾ? ಮಕ್ಕಳು ಕಿರಿಕಿರಿ ತಡೆಯೋಕ್ಕಾದ್ರೆ ಒಬ್ಬಳೇ ರೂಮಲ್ಲಿದ್ದಾಳೆ. ಏನು ಕೋಟಿ ಇದ್ದು ಏನು ಪ್ರಯೋಜನ? ಕೋಟಿ ದುಡ್ಡಿದ್ರೆ ಪ್ರಯೋಜನ ಇಲ್ಲ ಕಣಮ್ಮ. ಮನೆ ಒಳಗಡೆ ಪ್ರೀತಿ ನೆಮ್ಮದಿ ಇರಬೇಕು. ಅದು ಎಂಥ ನೆಮ್ಮದಿ ಇರಬೇಕು? ದೇವರು ಕೊಟ್ಟಂಥ ಸಮಾಧಾನ ಇರಬೇಕು. ಅದಕ್ಕೇನೆ ಯೇಸು ಸ್ವಾಮಿ ಹುಟ್ಟುವಾಗಲೂ ಕೂಡ ಮೇಲಣ ಲೋಕದಲ್ಲಿ ಜಯ, ಭೂಲೋಕದಲ್ಲಿ ಸಮಾಧಾನ ಅಂತ ಹೇಳಿದ್ರು. ಸತ್ತೋರು ಎದ್ದು ಬಂದ ಮೇಲೆ ಹೇಳಿದ್ರು, ನಿಮಗೆ ಸಮಾಧಾನವಾಗಲಿ ಅಂತೇಳಿ. ಏನು ಹೇಳಿದ್ರು? ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಮನೆಗೆ ಸಮಾಧಾನ ಬೇಕಾ? ನಿಮ್ಮ ಮನೆಗೆ ಸಂತೋಷ ಬೇಕಾ? ಆಗಲೇ ಹಾಡು ಹೇಳಿದ್ರಿ ಏನಂತ? ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ ಹೇಳಿದ್ರಿ ನೀವೆಲ್ಲ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಅಲ್ಲಲಿಯ ನಿಮ್ಮ ಮನೆ ಸಂತೋಷ ಬೇಕಾ? ಸಮಾಧಾನ ಬೇಕಾ? ಅಪ್ಪನ ಚಿತ್ತ ಪ್ರಕಾರ ನಡೆಯೋದನ್ನ ಕಲಿಸ್ಕೊಡೋದು ಕೇಳಿ. ಅಹಂಕಾರ ಬಿಡಿ, ನಾನತ್ತ ಬಿಡಿ. ಅತ್ತೆ ಸೊಸೆ ಮುಂದ್ಗಡೆ ನಾನತ್ವನ ಬಿಡಿ, ಸೊಸೆ ಅತ್ತೆ ಮುಂದ್ಗಡೆ ನಾನತ್ವ ಬಿಡ್ಲಿ. ಹಲ್ಲೆಲೂಯಾ. ನಾನತ್ವ ಸಾಯಬೇಕು, ದೇವರ ಹತ್ವ ಬರಬೇಕು. ಎಲ್ಲ ಪಾಸ್ಟ್ಗಳು ಏನು ಮಾಡ್ತಾರೆ ಗೊತ್ತಮ್ಮ? ಪರಲೋಕಕ್ಕೆ ಹೋಗೋದ್ರ ಬಗ್ಗೆನೇ ಬೋಧನೆ ಮಾಡ್ತಿದ್ದಾರೆ. ಬರೀ ಪರಲೋಕಕ್ಕೆ ಹೋಗೋದ್ರ ಬಗ್ಗೆ ಬೋಧನೆ ಮಾಡ್ತಿದ್ದಾರಮ್ಮ. ಈ ಲೋಕದಲ್ಲಿ ಹೆಂಗೆ ಜೀವಿಸ್ಬೇಕಂತ ಬೋಧನೆ ಮಾಡ್ತಾ ಇಲ್ಲ. ಅದೇ ಬಂದಿರೋದು ಪ್ರಾಬ್ಲಮ್ಮು. ಅರ್ಥ ಆಗ್ತಾ ಇದೆಯಾ? ಎಲ್ಲ ಸಭಾಪಾಲಕರು ಯಾವುದ್ರ ಬಗ್ಗೆ ಬೋಧನೆ ಮಾಡ್ತಿದ್ದಾರೆ? ಪರಲೋಕಕ್ಕೆ ಹೋಗೋದ್ರ ಬಗ್ಗೆನೇ ಬೋಧನೆ ಮಾಡ್ತಾರೆ. ಹೌದು, ಪರಲೋಕಕ್ಕೆ ಹೋಗೋದ್ರ ಬಗ್ಗೆ ಬೋಧನೆ ಮಾಡ್ಬೇಕು, ನಿಜ. ಪರಲೋಕಕ್ಕೆ ಹೋಗ್ಬೇಕ್ರೆ ಈ ಲೋಕದಲ್ಲಿ ಹೆಂಗಿರ್ಬೇಕಂತ ಬೋಧನೆ ಮಾಡ್ತಾ ಇಲ್ಲ. ತಿರುಗಿಸಿ ಬಿಡಿಸಿ 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 ಹೇಳ್ಬೇಕು. ಈ ಲೋಕದಲ್ಲೇ ನಿನ್ನ ಹತ್ರ ಜೀವಮಾನ ಇಲ್ಲ ಅಂದ್ರೆ ಪರಲೋಕಕ್ಕೆ ಹೆಂಗಮ್ಮ ಹೋಗ್ತೀಯಾ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಊರಿಂದ ನಾವು ತಮಿಳ್ನಾಡಿಗೆ ಹೋಗ್ಬೇಕಿದ್ರೆ ನಿಮಗೆ ಭಾಷೆ ಗೊತ್ತಿರಬೇಕು, ಜಾಗ ಗೊತ್ತಿರಬೇಕು. ಇಲ್ಲ ಎಷ್ಟು ಪರದಾಡ್ತೀವಲ್ವ. ಇಲ್ಲಿಂದ ತಮಿಳ್ನಾಡಿಗೆ ಹೋಗೋಕ್ಕೆ ಬೇಡ. ಈ ದೇಶದಿಂದ ಬಿಟ್ಟು, ಈಗ ನನ್ನ ತಂಗಿ ಮಗಳು ಫಾರಿನ್ಗೆ ಹೋಗಿದ್ದಾಳೆ. ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಅಂತೆ, ವೀಸಾ ಅಂತೆ, ಪರ್ಮಿಷನ್ ಅಂತೆ, ಮೆಡಿಕಲ್ ಚೆಕಪ್ ಅಂತೆ, ಏನೇನೋ ಬೇಕು. ಯಾವುದು? ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ. ಇಲ್ಲಿಂದ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಬೇಕಪ್ಪ ಯೋಚನೆ ಮಾಡಿ. ಒಬ್ಬರೇ ಇರೋದು, ಬಾಕಿ ಇರೋದು ಪರಲೋಕ ಹೋಗೋದಿಲ್ಲ ಕಾಣ್ತದೆ. ಅದಕ್ಕೆ ಮಾತಾಡ್ತಾರೆ. ಈ ಲೋಕದಿಂದ ಪಕ್ಕದ ಲೋಕಕ್ಕೆ ಹೋಗ್ಬೇಕಾದ್ರೆ, ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ನಮ್ಗೆ ಏನು ಬೇಕು? ಏನೆಲ್ಲೋ ಡಾಕ್ಯುಮೆಂಟ್ಗಳು ಬೇಕು, ನಿಜ ಅಲ್ವಾ? ಬೇಡಪ್ಪ. ಈಗ ಒಂದು ಹೇಳ್ತೀನಿ, ಕೇರಳ ಗಾಡಿ ಇಲ್ಲಿ ಓಡ್ತಾ ಇರ್ತದೆ. ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ, KL ಗಾಡಿ ಓಡ್ತಾ ಇದ್ರೆ ಪೊಲೀಸರು ಸೆಂಟ್ರಾಗಿ ಜಡ್ದು ಬಿಡ್ತಾರೆ. ಕರ್ನಾಟಕದಲ್ಲಿ ಪರ್ಮಿಷನ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲಿ ನೋಡಿರ್ಬೋದು, ಕರ್ನಾಟಕ ಕೇರಳ ಸ್ಟೇಟ್ ಪರ್ಮಿಟ್ ಅಂತ ಬರ್ತಿರೋದು ನೀವು ನೋಡಿರ್ಬೋದು. ಗಾಡಿ ನೋಡಿದ್ದೀರಾ? ಅವನು ಏನಾದರೂ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ರೆ ಪೊಲೀಸರು ಬಂದು ಲಾಕ್ ಮಾಡಿಬಿಡ್ತಾರೆ, ನೀನು ಹೆಂಗೆ ಬಂದೆ ಅಂತೇಳಿ. ಬರೀ ಗಾಡಿ ಹೋದ್ರೆ ಸಾಕಣಮ್ಮ. ಆಗ ಪರಲೋಕಕ್ಕೆ ನಾವು ಹೋಗಬೇಕಾದ್ರೆ ನಮ್ಮ ಹತ್ರ ಏನೆಲ್ಲ ಬೇಕು ಅಂತ ಹೇಳ್ತೀನಿ, ಯೋಚನೆ ಮಾಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವ್ರನ್ನ ಕೇಳೋಣ. ದೇವ್ರೇ, ನಿನ್ನ ಚಿತ್ತ ನನಗೆ ಕಲಿಸ್ಕೊಡಪ್ಪ, ನಿನ್ನ ಚಿತ್ತ ನನಗೆ ಕಲಿಸ್ಕೊಡಪ್ಪ. ಹಲ್ಲೆಲೂಯಾ. ನಿನ್ನ ಚಿತ್ತ ನನಗೆ ಕಲಿಸ್ಕೊಡು, ನನ್ನ ದೇವರು ನೀನಲ್ವಾ ಅಂತ ಕೇಳಿ. ಕೇಳಿದಾಗ ನಿಮ್ಮ ಕುಟುಂಬದಲ್ಲಿ ಏರುಪೇರಾದ ಸಂಗತಿಗಳನ್ನು ಇನ್ನೊಂದ್ಸಲ ಈ ವಾಕ್ಯ ಓದವ, ಇನ್ನೊಂದ್ಸಲ ಓದವ. ನಿನ್ನ ಚಿತ್ತದಂತೆ ನಡೆಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನು. ಯಾವ ಆತ್ಮ? ನಿನ್ನ ಆತ್ಮನು, ಪವಿತ್ರ ಆತ್ಮ ನಿನಗೆ ಕೊಟ್ಬಿಡ್ತಾರೆ. ಪವಿತ್ರ ಆತ್ಮ ನಿನಗೆ ಕೊಟ್ಬಿಡ್ತಾರೆ. ನಿನ್ನ ಆತ್ಮನು ರೀ, ನನ್ನ ಆತ್ಮನು ಯಾವ್ದು ತಪ್ಪಿಕೊಂಡು ಹೇಳ್ರಿ.
ನಡೆಸಲಿ. ಯಾರ ಆತ್ಮ ನಡೆಸಬೇಕು? ಯೇಸು ಕ್ರಿಸ್ತನ ಆತ್ಮನು ನನ್ನನ್ನು ಮಟ್ಟದಿಂದ ನಡೆಸಲಿ ಅಂತ ಕೇಳ್ಕೊಂಡು ಕೇಳಿ, ಬಾಯಿ ಬಿಟ್ಟು ಹೇಳಿ. ಅಪ್ಪ, ನಿನ್ನ ಚಿತ್ತದಂತೆ ನಡೆಯೋದನ್ನು ಕಲಿಸ್ಕೊಡಪ್ಪ. ನಾನು ಗೊತ್ತಿಲ್ಲದೇನೆ ನನ್ನ ಚಿತ್ತ ಪ್ರಕಾರ ನಡೆದ್ಬಿಡ್ತೀನಿ. ಆದರೆ ನೀನು ನಿನ್ನ ಚಿತ್ತ ಪ್ರಕಾರ ನಡೆಸಪ್ಪ. ನೀನು ನನ್ನ ದೇವರಲ್ವಾ? ಹೇಳಿ, ನೀ ನನ್ನ ದೇವರಲ್ವಾ? ಅಪ್ಪ, ಶುಭಕಾರಿಯಾಗಿರುವ ನಿನ್ನ ಆತ್ಮ ನನ್ನನ್ನು ನಡೆಸಲಿ. ನನ್ನ ಮಟ್ಟದಲ್ಲಿ ನಡೆಸಲಪ್ಪ. ನಿನ್ನ ಆತ್ಮನ ನನ್ನನ್ನು ಕಳಿಸಿಕೊಡಪ್ಪ. ಹಾಲೆಲೂಯಾ. ನೋಡಿ, ಯಾರಿಗೆಲ್ಲ ಕಳಿಸ್ಕೊಡ್ತೀರಿ, ಯಾರಿಗೆಲ್ಲ ಕಳಿಸ್ಕೊಟ್ಟಿಲ್ಲ ನೋಡಿ. ಇನ್ನೂ ಆತ್ಮ ಬಾರದೆ ಹುಡ್ಕಾಡೋರು ಇಲ್ಲಿ ಸುಮಾರು ಜನ ಇದ್ದೀರಾ. ಹಾಂ, ಯಾರಿಗೆಲ್ಲ ಕಳಿಸ್ಕೊಟ್ರಿ? ಕೈ ಎತ್ತಿ. ಆಯಿತು. ಇಬ್ಬರಿಗೆ ಬಿಟ್ಬಿಟ್ಟು ಬಾಕಿಯವರಿಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಹಾಲೆಲೂಯಾ. ನನ್ನ ದೇವರು ನಿನ್ನ ಮಟ್ಟ ನಡೆಸೋಕ್ಕೆ ಇವತ್ತು ದೇವರು ಶಕ್ತರಾಗಿದ್ದಾನೆ. ಹಾಲೆಲೂಯಾ. 1 ಪೇತ್ರ 4:2. ಹಾಂ, ಇದಾದಮೇಲೆ ಇನ್ನು ಬರುವಾರ ತಗೊಳ್ತೀನಿ, ಆಯಿತಾ? ಟೈಮ್ ಆಗೋಯ್ತು. 1 ಪೇತ್ರ 4:2. ಹಾಂ ಹಾಂ ಈಗ ನೀವು ನಡಿಬೇಕಾದ್ರೆ ಏನು ಮಾಡಬೇಕಾದ್ರೆ ಅದನ್ನು ಈಗ ಪೇತ್ರನ ಪತ್ರಿಕೆಯಲ್ಲಿ ಬರೆದಿದೆ. 1 ಪೇತ್ರ 4:2 ಓದು ಮಗಳೇ. ಹಾಂ, ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ನಿಜವಾದ ದೇವರ ಮಕ್ಕಳಾಗಿದ್ರೆ ಪ್ರಯತ್ನ ಮಾಡ್ತೀರಾ? ಇಲ್ವಾ? ಹಂಗನೇ ಕೂತಿರ್ತೀರಾ? ಹಂಗೆ ಪಿಚ್ಚಿ ಹಾಕೋದು ಇಷ್ಟೇ. ಅಲ್ಲಲ್ಲಿಯ ಪ್ರಯತ್ನ ಮಾಡುವನು ಯಾರು? ಮೇಲುಗಡೆ ಬನ್ನಿ ಈಗ. ಏಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟತನಗಳನ್ನ, ನನ್ನಲ್ಲಿರ್ತಕ್ಕಂಥ ಕೋಪ, ಜಗಳ, ಕೆಟ್ಟ ಮಾತು, ಕೆಟ್ಟ ನುಡಿಗಳನ್ನ ಬಿಡಬೇಕು. ಸ್ವಲ್ಪ ಬಾಧೆ ಪಡಬೇಕು, ಬಿಡೋಕ್ಕಾಗೋದಿಲ್ಲ. ಹೇಗದ ಬಾಯಿಗೆ ಬರ್ತದೆ. ರಾಜಮನೆ ಬೈದು ಬಿಡೋಣ. ಆ ತಡ್ಕೊಳ್ತೀವಿ ನೋಡಿ, ಅದೇ ಬಾಧೆ ಅಲ್ವಾ? ನಿಜ ಅಲ್ವಾ? ಬೈದ್ಬಿಡ್ಬೇಕು, ಬಿದ್ದುಬಿಡ್ಬೇಕು, ಹೊಡೆದು ಬಿಡ್ಬೇಕು ಅಂತ ಆಗ್ತದೆ. ಅದನ್ನ ತಡ್ಕೊಳ್ತೀವಿ ನೋಡಿ, ಅದೇ ಬಾಧೆ. ಅಯ್ಯೋ, ಅವಳು ಬಾಯಿಗೆ ಬಂದು ಬೈದ್ಬಿಟ್ಟಾಗ ನಾನು ತಿರುಗಿ ಮಾತಾಡ್ಲಿಲ್ಲಲ್ಲ ಅಂತ ಹೇಳೋದೇ ಬಾಧೆ. ಆದರೆ ದೇವ್ರ ಚಿತ್ತ ಏನು ಗೊತ್ತಾ? ನೀವು ಬಾಯಿ ಮುಚ್ಕೊಂಡಿರೋ, ನಾನು ನೋಡ್ಕೊಳ್ತೀನಿ. ಬಾಧೆ ಪಟ್ಟವನು ಪಾಪದ ವಸತಿ ತಪ್ಪಿಸ್ಕೊಳ್ತೀರಾ? ಕೋಪನ ಬಿಡಕ್ಕೆ ಬಾಧೆ ಪಡಿ, ಪಾಪ ನಿಮಗೆ ತಪ್ಪಿಸ್ಕೊಂಡು ಹೋಗ್ತದೆ. ಜಗಳದ ಬಗ್ಗೆ ಬಾಧೆ ಪಡಿ, ಪಾಪ ನಿಮ್ಮನ್ನ ಬಿಟ್ಟು ಓಡೋಗ್ತದೆ. ಕೆಟ್ಟತನಗಳ ಮೇಲೆ ಮನಸ್ಸಿದ್ದಾಗ ನೀವು ಅದನ್ನು ಬಿಡೋದಕ್ಕೆ ಬಾಧೆ ಪಡಿ, ನೀವು ಪಾಪದ ವಸತಿ ತಪ್ಪಿಸಿಕೊಂಡಿರ್ತೀರ. ಸ್ವಾಮಿ ಹೇಳಿದ ನೋಡಿ, ಶರೀರದಲ್ಲಿ ಬಾಧೆ ಪಟ್ಟನು ಪಾಪದ ವಸತಿ ತಪ್ಪಿಸಿಕೊಂಡವನಾಗಿ. ಹಾಗಾದರೆ ಒಂದೇಳ ಪ್ರಿಯರೇ, ನಿಮ್ಮ ಹತ್ರ ತುಂಬ ಪಾಪ ಇದೆ, ನನ್ನ ಹತ್ರ ತುಂಬ ಪಾಪ ಇದೆ. ಪ್ರಯತ್ನ ಪಡ್ತೀವಿ ನೋಡಿ, ಬಾಕಿ ಇರೋ ಪಾಪನೆಲ್ಲ ದೇವರು ಅಳಿಸಾಕ್ತಾರೆ. 100 ಪಾಪ ಇದೆ ರಾಜಮಂಡಿ ಹತ್ರ. ಆದರೂ ಕಷ್ಟಪಟ್ಟು ನೀವು ಪಾಪ ಮಾಡಬಾರ್ದು, ಒದ್ದಾಡ್ತೀರ ನೋಡಿ, ದೇವರು ಎಲ್ಲ ಪಾಪಕ್ಕೆ ಕ್ಷಮಿಸ್ಬಿಡ್ತಾರೆ. ಯಾಕಂತ ನಿಮಗೆ ಪಾಪನ ಬಿಡ್ಲಿಕ್ಕೆ ಮನಸ್ಸಿದೆ, ಅದಕ್ಕೆ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮನ್ನ ಕರುಣಿಸ್ತಾರೆ, ನಿಮ್ಮ ಪರಲೋಕ ರಾಜ್ಯದವರೆಗೂ ಕರ್ಕೊಂಡು ಹೋಗ್ತಾರೆ. ಪಾಪನ ಬಿಡೋದೇ ಇಲ್ಲ. ನಾನು ಹಳ್ಳ ಬಚ್ಚಿ ಹಾಕೋದು, ಕೆಳಗಡೆ ಕಳಿಸೋದಷ್ಟೇ. ನೆಕ್ಸ್ಟ್ ಉಳಿದಿರೋ ಜೀವಮಾನ ಕಾಲವೆಲ್ಲ ಪಾಪ ಬಿಟ್ಟಾಯ್ತು, ಆಯ್ತು, ಪಾಪ ಬಿಟ್ಟಾಯ್ತು, ಪಾಪದ ತಪ್ಪಾಯ್ತು. ಈಗ ಬಾಕಿ ಉಳಿದಿರೋ ಕಾಲ ನೋಡಿ, ಈ ಟೈಮಲ್ಲೇ ಬರೋದವನು. ಉಳಿದಿರುವ ಜೀವಮಾನ ಕಾಲದಲ್ಲಿ ಮನುಷ್ಯರ ಅಭಿಲಾಷ ಪ್ರಕಾರ ಬದುಕೋದೇ. ಇವತ್ತು ಮನುಷ್ಯರ ಅಭಿಲಾಷ ಏನು? ಚರ್ಚಿಗೆ ಹೋಗಬೇಡ, ಮತಾಂತರ ಮಾಡ್ತಾರೆ, ಜಾತಿ ಕೆಡಿಸ್ಬಿಡ್ತಾರೆ. ನಿಜಾನಾ? ಅಲ್ಲಿಗೆ ಹೋಗಬೇಡ, ಅದು ಅಂಥವ್ರ ದೇವರು, ಇದು ಇಂಥವ್ರ ದೇವರು, ಇದು ಫಾರಿನ್ ದೇವರು. ಫಾರಿನ್ ದೇವರೆಲ್ಲ ಕಣ್ರಿ. ನಾನು ಅಮ್ಮ ಕೊಡಗನಾಗಿ, ಕೊಡಗಿನ ಒಬ್ಬ ಬ್ರಾಹ್ಮಣ ಆಗಿ ನಾನು ಇವತ್ತು ಆ ಸರ್ವಶಕ್ತನ ಅಂಗೀಕಾರ ಮಾಡೋದು ಯಾಕೊತ್ತಾ? ಅವರು ಸರ್ವಲೋಕದ ಒಡೆಯ ಅಂತ ಗೊತ್ತಾದ ಮೇಲೆ. ನೀವು ಕೂಡ ಸುಮ್ಮನೆ ಬರಲಿಲ್ಲ. ಅಲೆಲಿಯಾ. ಸರ್ವಲೋಕದ ಒಡೆಯ ಯಾರು?
ನಮ್ಮ ಏಸಪ್ಪ ಹಾಲೆಲೂಯ. ಅರ್ಥ ಮಾಡ್ಕೊಳ್ಳಿ, ಉಳಿದಿರೋ ಜೀವಮಾನ ಕಾಲ ಮನುಷ್ಯರ ಅಭಿಲಾಷ ಪ್ರಕಾರ ನಡೆಯಕ್ಕೆ ಹೋಗಬೇಡಿ. ಮನುಷ್ಯರು ಹೇಳ್ತಾರೆ ನೀನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಆ ಥರ ಮಾಡಬೇಡ, ಈ ಥರ ಮಾಡಬೇಡ ಅಂತ ಹೇಳ್ತಾರೆ. ಆದರೆ ನೀನು ಅದ್ರ ಪ್ರಕಾರ ನಡಿಬೇಡ. ನೀನು ದೇವರ ಚಿತ್ತ ಏನು ಬೈಬಲಲ್ಲಿ ತೋರಿಸ್ತಾ ಇದೆಯೋ ಅದ್ರ ಪ್ರಕಾರ ನಡಿ. ನಿನ್ನ ಮನೆ ಆಶೀರ್ವಾದ ಆಗ್ತದೆ, ನಿನ್ನ ಮನೆ ತುಂಬಿಸಲ್ಪಡ್ತದೆ, ನಿನ್ನ ಮನೆ ಸಮೃದ್ಧಿ ಆಗ್ತದೆ. ಇದೇ ಮಗಳ ಲೆಕ್ಕ ತಗೊಳ್ಳಿ. ಬರಬೇಕಾದ್ರೆ ಹೆಂಗೆ ಬಂದ್ರಮ್ಮ ನೋಡಿದವರೆಲ್ಲ ಹೇಳಿ, ಹೆಂಗಿತ್ತು ಮುಖ ಎಲ್ಲ ಕರ್ರಗಾಗಿ ಯಾವ ಥರ ಇದ್ರು ಅಂತ ಹೇಳೋದು ಕೇಳಿ. ಜೋರಾಗಿ ಹೇಳ್ಬೇಕಾಜಿ, ಕೇಳಬೇಕು. ಹಾಂ, ಈಗ ಹೆಂಗಿದ್ದಾಳೆ ಮಗಳು? ಪಿಂಕ್ ಪಿಂಕ್ ಆಗಿ ಸಖತ್ತಾಗಿದ್ದಾಳೆ. ಹಾಲೆಲೂಯ. ಹಾಂ, ಒಂದು ಸ್ಟಾರ್ಟಿಂಗಲ್ಲಿ ಅವ್ರ ಮನೆಗೆ ಅವ್ರ ಅಪ್ಪ ಕರ್ರುವ ನೀನು ಅಲ್ಲೇ ಇರ್ಬೇಕಾಯ್ತು, ಅಲ್ಲೇ ನಟಸ್ತನ ಮಾಡ್ಬೇಕಾಯ್ತು. ಅದು ಹೆಂಗೆ ಆಯ್ತು? ಬೇಡ ಮಗಳ, ನಿನ್ನ ಅಜ್ಜಿ ಮನೆ ಇರವ ನೀನು. ಹಾಲೆಲೂಯ. ಅಪ್ಪನ ಮನೆಗೆ ಹೋಗು ಬೇಡ ಅನ್ನೋದಿಲ್ಲ, ಆದರೆ ಅಜ್ಜಿ ಮನೆ ಇರು, ಅಪ್ಪನ ಮನೆಗೆ ಹೋಗ್ತಾ ಬರ್ತಾ ಇರು. ನಿನ್ನ ಒಳಗಡೆ ಇರೋದು ಯೇಸು ನನಗೆ ಬಿಡಬೇಡ. ಹಾಲೆಲೂಯ. ಸಾಕ್ಷಿ ಇದೆ ಕಣಮ್ಮ. ಒಂದು ಸ್ಟಾರ್ಟಿಂಗಲ್ಲಿ ನನಗೆ ಭಯ ಆಗೋಯ್ತು, ಹುಡುಗಿ ಮೈಯಲ್ಲಿ ರಕ್ತ ಇಲ್ಲ. ದೇವ್ರು ಹೆಂಗೆ ಕಾರ್ಯ ಮಾಡಿದ್ರು ಗೊತ್ತಾ? ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಇನ್ನು ಜೀವಮಾನ ಕಾಲ ಅಲ್ಲ, ಮನುಷ್ಯರ ಅಭಿಲಾಷ ಪ್ರಕಾರ ನಡೆದ್ರೆ ಪುನಃ ನೀವು ಹೆಂಗಿರ್ತದೆ ದೇವ್ ಹಿಡಿದು ಥರ ಇರ್ತೀರ. ಆಲಯಕ್ಕೆ ಬಂದ್ಬಿಟ್ಟು ಏಸಪ್ಪ ಅಂತ ಹಾಡು ಹೇಳಿದ್ರು ಕೂಡ ಅಲ್ಲಿ ಓದ್ ಥರನೇ ಕಾಣ್ತೀರ ಅಲ್ವಾ? ಮುಖದಲ್ಲಿ ಬೆಳೆದುಗಳು ಕಾಣಬೇಕಾ? ಉಳಿದಿರೋ ಜೀವಮಾನ ಮನುಷ್ಯರ ಅಭಿಲಾಷ ಪ್ರಕಾರ ನಡೆಯೋಕೆ ಹೋಗಬೇಡಿ. ಮನುಷ್ಯ ಸಾವಿರ ಹೇಳ್ತಾನೆ, ಚರ್ಚಿಗೆ ಹೋಗಬೇಡ, ಪ್ರಾರ್ಥನೆ ಮಾಡಬೇಡ, ಮತ ಥರ ಮಾಡ್ತಾರೆ, ಅದು ಮಾಡಬೇಡ. ಬೈಬಲಲ್ಲಿ ಸತ್ಯ ನಿಮಗೆ ಕಂಡುಹಿಡಿದಿದ್ರೆ, ಯೇಸು ಸ್ವಾಮಿ ನಿಮ್ಮ ಮನೆಗೆ ಅದ್ಭುತ ಮಾಡಿದ್ದೇ ಆಗಿದ್ರೆ ನೀವು ಬನ್ನಿ. ಜನಗಳು ಮಾತು ಯಾಕೆ ಕೇಳ್ತೀರಾ? ಹಾಲೆಲೂಯ. ಜನಗಳು ಮಾತು ಯಾಕೆ ಕೇಳ್ತೀರಾ? ನಿಮಗೆ ದೇವ್ರು ಅದ್ಭುತ ಮಾಡಿದ್ದೇ ಆಗಿದ್ರೆ ಮಾತ್ರ ಬನ್ನಿ, ಅದ್ಭುತ ಮಾಡಲಿಲ್ಲ ಬರಬೇಡಿ. ನಾ ಅಷ್ಟೇ ಹೇಳೋದು. ಈಗ ನಮ್ಮ ಹೊಟ್ಟೆವ್ರೆ ಅಂತ ದೇವ್ರಿಗೆ ಹೋಗ್ಲಾಗಿ ನೋಡಿದ್ರೆ ಎಲ್ಲನೂ ಅನುಕೂಲ ಕೊಟ್ಟು ಮತ್ತೆ ಇವತ್ತು ಅವ್ರ ಅಟ್ಟಿಯವ್ರು ಹೇಳ್ತಾ ಇದ್ದಾರಂತೆ. ಯಾರು? ಅವ್ರ ಅಟ್ಟಿಯವ್ರು ಹೇಳ್ತಾರಂತೆ ದೇವ್ರಿಗೆ ಹೋಗ್ಲಾಗಿ ಎಲ್ಲ ಕೊಟ್ಟವನ ಅಂತೇಳಿ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಮನುಷ್ಯರ ಅಭಿಲಾಷ ಪ್ರಕಾರ ಬದುಕದೆ ದೇವರ ಚಿತ್ತ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡೋನು. ಹಾಗಾದರೆ ಇವತ್ತಿಂದ ಪ್ರಿಯರೇ, ಕೊನೆಯ ವಾಕ್ಯನ ಮುಗಿಸ್ತಾ ಇದ್ದೀನಿ. ಬರೋವರ ಇದೇ ವಾಕ್ಯನ ಕಂಟಿನ್ಯೂ ಮಾಡ್ತೀನಿ. ದೇವರ ಚಿತ್ತ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡಿ. ದೇವರ ಈ ವಾಕ್ಯಕ್ಕೆ ನಾನು ಕನಿಷ್ಠ ಪಕ್ಷ 42 ನಿಮಿಷ ತಗೊಂಡೆ. ಆದರೆ ಇಷ್ಟು ನಮ್ಮ ಪಾಸ್ಟರ್ ಅರ್ಧ ಗಂಟೆಯಲ್ಲಿ ಮುಗಿಸಿದ್ರು. ಯಾಕಂತ ಅಲ್ಲಿ ಎಲ್ಲ ಓದಿರೋರು ಇರೋದು, ಇಲ್ಲಿ ಓದದೇ ಇರೋರು ಇರೋದಕ್ಕೋಸ್ಕರ 2 ಸಲ 3 ಸಲ ಹೇಳ್ಬೇಕಾಗ್ತದೆ, ಬಿಡಿಸಿ ಹೇಳ್ಬೇಕಾಗ್ತದೆ. ಆದರೆ ಅಲ್ಲಿ ಪಾಸ್ಟರ್ ಇದಿಷ್ಟು ಅರ್ಧ ಗಂಟೆ ಮುಗಿಸಿದ್ರು. ನನಗೆ ನಮ್ಮ ಪಾಸ್ಟರ್ ಥರ ಅರ್ಧ ಗಂಟೆಗೆ ಮುಗಿಸ್ಬೇಕು ಅನ್ನೋ ಆಸೆ ಆಗ್ತಾ ಇಲ್ಲ. ಯಾಕಂದೇಳಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲಲ್ಲ. ಹೌದು, ಅದಕ್ಕೆ ಅಲ್ಲಿ ನಾನು ಪಾಸ್ಟರ್ ಪ್ರಾರ್ಥನೆ ಮಾಡ್ತೀನಿ, ಅಪ್ಪ ಪಾಸ್ಟರ್ ಥರ ಅರ್ಧ ಗಂಟೆ ಇಷ್ಟ ಮುಗಿಸ್ಲಿಕ್ಕೆ ಶ್ರಮೆ ಕೊಡ್ತಾಳೆ. ಎಷ್ಟೇ ಟೈಮ್ ಆಗಿರಲಿ, ನಮ್ಮ ಪಾಸ್ಟರ್ ಒಂದು ಹೇಳ್ತೀನಮ್ಮ, ಟೈಮೇ 8 ಗಂಟೆಗೆ ಸ್ಟಾರ್ಟ್ ಆದರೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಕಣಮ್ಮ. ಒಬ್ಬನೇ ಬಂದಿರಲಿ 100 ಜನನೇ ಬಂದಿರಲಿ, ಯಾರು ಇಲ್ಲದಿದ್ರು 8 ಗಂಟೆ ಸ್ಟಾರ್ಟೇ. ಸಭೆ ಕ್ಲೋಸ್ ಆಗೋ ಟೈಮಲ್ಲಿ ಎಷ್ಟಾಗಿರುತ್ತೆ ಗೊತ್ತಾ? ಜನ ತುಂಬೋಗ್ಬಿಟ್ಟಿರ್ತಾರೆ. ನೀವು ನಮ್ಮ ಸಭೆ ನೋಡಿದ್ದೀರಲ್ವ? ಕೇಳಿಸ್ತಾ ಇದ್ದೀರಾ? ರಾಜಮಾಟಿ ಸೇನೆ ಬದಲಜ್ಜಿ ಎಲ್ಲ ಬಂದಿದ್ರು. ಅಲ್ಲಿ ಹೋದಾಗ ಒಬ್ಬರೇ ಬನ್ನಿ ಎಲ್ಲ ಹೋಗೋಣ ಆಯಿತಾ? ಅಲ್ಲಿ ಆ ಸಭೆಯಲ್ಲಿ ಪ್ರಾರ್ಥನೆ ಮಾಡೋಕೆ ಒಬ್ಬರು ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಇಲ್ಲದಂಗೆ ಆಗಿಲ್ಲ ಎಷ್ಟವರೆಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡೋದೇ. ಆ ಪ್ರಾರ್ಥನೆ ಸಮಯ ಮುಗಿಯೋದ್ರೊಳಗೆ ಚರ್ಚ್ ಫುಲ್ ತುಂಬೋಗ್ಬಿಟ್ಟಿರ್ತದೆ. ನಾವೇನು ಗೊತ್ತಾ, ಇನ್ನೂ 4 ಜನ ಬರಲಿ, ಇನ್ನೂ 4 ಜನ ಬರಲಿ ಕಾಯೋದಿಲ್ಲ. ಇನ್ನು ಮುಂದಕ್ಕೆ 11 ಗಂಟೆಗೆ ಸ್ಟಾರ್ಟೇ, 1:10ಕ್ಕೆ ಕ್ಲೋಸೇ. ಅದಾದಮೇಲೆ ಊಟ ಎಲ್ಲ ಮುಗಿಬೇಕಾದ್ರೆ 1:30 ಗಂಟೆ ಮುಗಿದೋಗ್ಬಿಡಬೇಕು. ಹಾಲೆಲೂಯ. ಹಾಗಾದರೆ ಪ್ರಿಯರೇ, ಮನುಷ್ಯರ ಅಭಿಲಾಷೆ ಪ್ರಕಾರ ನಡೆಯೋಕೆ ಹೋಗಬೇಡಿ. ನಿನ್ನ ಗಂಟೆ ಹೇಳ್ಬೋದು, ನಿನ್ನ ಗಂಟ ಮನಸ್ಸನ ಅಲ್ವಾ ರಾಕ್ಷಸನ? ಮನಸ್ಸದಾನೆ. ನಿನ್ನ ಮಗ ರಾಕ್ಷಸನ ಮನಸ್ಸನ? ಹಾಗಾದರೆ ಆ ಮನುಷ್ಯರ ಚಿತ್ತ ಪ್ರಕಾರ ನಡಿಬೇಡಿ. ಮಗ ಹೇಳ್ತಾನೆ, ಈ ವಾರ ಹೋಗ್ಬೇಡ ಕಣಮ್ಮ, ನನಗೆ ಇಡ್ಲಿ ಆಂಬೋಡೆ ಮಾಡ್ಕೊಡೋದಿರ್ತಾನೆ. ಆಂಬೋಡೆ ಇಡ್ಲಿ ಬಂದ ಮೇಲೆ ಮಾಡ್ಕೊಡ್ತೀನಪ್ಪ, ಈಗ ನಾನು ಚರ್ಚಿಗೆ ಹೋಗಿ ಬರ್ತೀನಿ ಅಂತೇಳಿ ಗಂಟೆ ಹೇಳ್ತಾನೆ. ಏಯ್, ಜನ ಬಂದುಬಿಡ್ತಾರೆ ಕಡೆ ಕೆಲಸಕ್ಕೆ, ಇವತ್ತು ಹೋಗ್ಬೇಡ ಅಂತಂದರೆ ಹೋಗ್ತೀನಿ ಅಂತ ಹೇಳಿ. ನಿಮ್ಮ ಇದಕ್ಕೆ ಭಾನುವಾರನೇ ಜನ ಬರ್ತದೆ ಯಾಕೋತ ನೀವು ಚರ್ಚಿಗೆ ಬರಬಾರ್ದು ಅಂತೇಳಿ ನೀವು ಅವ್ರಿಗೆ ಹೇಳಿ, ನಾನು ಮನೆ ಕಟ್ತಾ ಇದ್ದೀನಿ, ಭಾನುವಾರ ಮಾತ್ರ ಬರಬೇಡಿ ಅಷ್ಟೇ.
ಸೋಮವಾರ ನೋಡಿ ಬಂದಿರೋ ಜನ ಭಾನುವಾರಕ್ಕಿಂತಲೂ ಜಾಸ್ತಿ ಕೆಲಸ ಮಾಡ್ತಾರೆ. ಭಾನುವಾರ ಬರಲಿ ಅವ್ರು ಕಳ್ಳಾಟನೇ ಆಡ್ಬಿಟ್ಟು ಹೋಗೋದು, ನಿಮಗೆ ಲಾಸೇ ಆಗೋದು. ಯಾಕಂದ್ರೆ ದೇವ್ರ ಚಿತ್ತ ಅಲ್ಲ. ಹಾಗಾದರೆ ಪ್ರಿಯರೇ, ಕೊನೆಯದಾಗಿ ಹೇಳ್ತೀನಿ, ಇದೊಂದು ವಾಕ್ಯನ ಎಲ್ಲರೂ ಬಾಯಿಪಟ್ಟ ಮಾಡಿ, ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷ ಪ್ರಕಾರ ನಡೆಯದೆ ದೇವರ ಚಿತ್ತ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಹಾಗಾದರೆ ಇವತ್ತಿಂದ ನಾವು ಪ್ರಯತ್ನ ಮಾಡೋಣ ಪ್ರಿಯರೇ. ಪ್ರಯತ್ನ ಮಾಡಬೇಕಿದ್ರೆ ಒಂದೇ ಒಂದು ಕಾರ್ಯ ನಾನು ಹೇಳ್ತಾ ಇದ್ದೀನಿ. ಕೀರ್ತನೆ 143:10 ಆಗಿ ಹೇಳಿದಾಗೆ, ದೇವರೇ ನಿನ್ನ ಚಿತ್ತ ಕಲಿಸ್ಕೊಡೋದು ಕೇಳಿ, ನನ್ನ ಮಟ್ಟ ನೆಲದಲ್ಲಿ ನಡೆಸಪ್ಪ ಅಂತ ಕೇಳಿ. ದೇವರು ನಡೆಸೇ ನಡೆಸ್ತಾರೆ. ಯಾಕಂದ್ರೆ ನನ್ನ ನಡೆಸ್ತಾ ಇದ್ದಾರೆ, ನನ್ನ ನಡೆಸ್ತಾ ಇದ್ದಾರೆ ದೇವರು. ಹಂಗಾಗ ನಾನು ಫುಲ್ ಪರಿಶುದ್ಧ ಅಂತ ಅನ್ನೋದಿಲ್ಲ, ನನ್ನಲ್ಲೂ ಕೆಲವೊಂದು ವೀಕ್ನೆಸ್ಗಳಿದೆ. ಆದರೆ ವೀಕ್ನೆಸ್ ಆಗಬಾರ್ದು, ಬಲಹೀನತೆಯೇ ಬಲಹೀನತೆ ಆಗಬಾರ್ದು. ದಿನದ ದಿನಕ್ಕೆ ನಾವು ಬದಲಾಗಲೇಬೇಕು. ನನ್ನ ಹೆಂಡ್ತಿನ ನಾನು ಪ್ರೀತಿ ಮಾಡಲೇಬೇಕು. ಬಾಕಿರೋರಿಗೆಲ್ಲ ಕೇಳು, ನನ್ನ ಹೆಂಡತಿನ ಪ್ರೀತಿ ಮಾಡ್ಬಿಡ್ತೀನಿ ಕೇಳು. ಆಮೇಲೆ ಹೇಳ್ರವ, ಆಗ ಎರಡೇ ಬಂದಿರೋದು. ನನ್ನ ಹೆಂಡತಿನ ಪ್ರೀತಿ ಮಾಡ್ಬೇಕಾ ಬೇಡ, ಹಂಗೇನೆ ಮಾತಾಡಿ. ನನ್ನ ಹೆಂಡತಿನ ಪ್ರೀತಿ ಮಾಡಲೇಬೇಕು, ನನ್ನ ಹೆಂಡತಿನ ಕ್ಷಮಿಸಲೇಬೇಕು, ನನ್ನ ಹೆಂಡತಿ ನಾನು ಆಶೀರ್ವಾದ ಮಾಡಲೇಬೇಕು. ನಿಮ್ಮ ಗಂಡನ ನೀವು ಪ್ರೀತಿ ಮಾಡಲೇಬೇಕು, ನಿಮ್ಮ ಗಂಡನ ಆಶೀರ್ವದಿಸಲೇಬೇಕು. ನಿಜ ಅಲ್ವಾ? ನಮ್ಮ ಕುಟುಂಬದಲ್ಲಿ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಬರಲೇಬೇಕಾದ್ರೆ ದೇವರ ಚಿತ್ತ ಪ್ರಕಾರ ನಡೀಲಿ, ಆಟೋಮೆಟಿಕ್ ಆಗಿ ಬರ್ತದೆ. ಚೇಷ್ಟೆ ಮಾಡೋರು ಮಾಡ್ತಾ ಇರಲಿ, ನೀವು ಪ್ರಾರ್ಥನೆ ಮಾಡಿ ಅಷ್ಟೇ. ಅಲ್ಲಲ್ಲಿಯ ಕುಪ್ಪೆ ಗ್ರಾಮದಲ್ಲಿ ನಾವು ಪ್ರಾರ್ಥನೆಗೆ ಕೂತ್ಕೊಂಡ ಪಕ್ಕದ ಮನೆಯವರು ಜೋರಾಗಿ ಟೇಪ್ ಆಗ್ತಾಯಿದ್ದ, ನಾವು ಹೋಗಿ ಒಂದು ದಿವಸ ಹೇಳ್ದು, ಅಣ್ಣ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಬೇಕಂತಾನೆ ಮಾಡ್ತಾ ಇರೋದು, ನೀನು ನಮ್ಮನ್ನೇ ಎದುರಾಕೊಳ್ತಿಲ್ಲ ಕಾರಣ ನೀ ದೇವ್ರನ್ನ ಎದುರಾಕೊಳ್ತಿದ್ಯಾ ಅಂತೇಳಿ. ಯಾಕೆಂದರೆ ಹೋಗಿ ಕೇಳೋಕ್ಕಾಗೋದಿಲ್ಲ ಅಲ್ಲ ನಮಗೆ. ಪ್ರಾರ್ಥನೆ ಸ್ಟಾರ್ಟ್ ಆದ ಸಾಕು ಜೋರಾಗಿ ಹಾಡಾಕೋದು. ಕೊನೆಗೆ ಹೋಗಿ ಹೇಳ್ದಾಗ ಆಯ್ತಡ ಇನ್ನು ಮುಂದಕ್ಕೆ ಹಾಕೋದಿಲ್ಲ ಅಂತ ಹೇಳ್ದ. ಪುನಃ ಅದೇ ಕೆಲಸ ಮಾಡ್ತಾಯಿದ್ದ. ಕೊನೆಗೆ ಏನಿದೆ ಗೊತ್ತಾ, ಅವ್ನ ಕಾಲೇ ಮುರಿದೋಯ್ತು. ಕೊನೆಗೆ ಅವನೇ ಬಂದು ಏ ಸಂಬಂಧ ಪ್ರಾರ್ಥನೆ ಮಾಡಿಸ್ಕೊಂಡ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸೋಸಲೆಲ್ಲ ಹಂಗೇನೆ. ಪ್ರಾರ್ಥನೆ ಮಾಡುವಾಗ ಅಂಥ ಮಕ್ಕಳು, ಇಂಥ ಮಕ್ಕಳು, ಏಸು ಮಕ್ಕಳು ಅಂತ ಮತಾಂತರ ಆದವರು, ಜಾತಿ ಕೆಟ್ಟವ್ರನ್ನೆಲ್ಲ ಬೈತಾಯಿದ್ರು. ಕೊನೆಗೆ ಅವನಿಗೆ ಆ್ಯಕ್ಸಿಡೆಂಟ್ ಆಗಿ ಕೊನೆಗೆ ನಾವು ಚರ್ಚಿನವ್ರಿಗೆ ಹೋಗಿ ಪ್ರಾರ್ಥನೆ ಮಾಡೋ ಸ್ಥಿತಿಗೆ ಬಂದು ತಲುಪ್ತು. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ದಯವಿಟ್ಟು ಮನುಷ್ಯರ ಮಾತನ್ನು ಜಾಸ್ತಿ ಕೇಳೋಕ್ಕೋಗ್ಬೇಡಿ. ಅವರು ಶಿಕ್ಷೆ ಅನುಭವಿಸ್ತಾರೆ. ದೇವ್ರಿಗೆ ವಿರೋಧ ಬಂದರೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಆದರೆ ನಿಮ್ಮ ಪ್ರಾರ್ಥನೆ ಬಿಡಬೇಡಿ. ನಾನಂತೂ ನನ್ನ ಪ್ರಾರ್ಥನೆ ಬಿಡೋದಿಲ್ಲ. 3 ದಿವಸದಿಂದ ಕಠಿಣವಾದ ಪ್ರಾರ್ಥನೆ ಮಾಡಿದ್ದೀನಿ. ನಿನ್ನೆ ಅಂತೂ ಭಯಂಕರವಾದ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಸನ್ನತೆ ಹಾಳು ಮಾಡೋಕ್ಕೆ ತುಂಬ ಸೈತಾನ ನಮ್ಮ ಮನೆಯೊಳಗಡೆ ಕಾರ್ಯ ಮಾಡ್ದ. ನಾನು ಆಗ ಅಡಗಿಸ್ದೆ, ಸುಮ್ಮನಿರೋ ಅಡಗಿಸ್ಕೊಂಡು ಬಂದೆ. ಆದರೆ ಅಂತೂ ನನ್ನ ಪ್ರಸನ್ನ ಹಾಳು ಮಾಡಿದ್ರೆ ದೇವರು ನನಗೆ ದುಡ್ಡಿಗೆರ ಹತ್ರ ಒಂದೇ ಒಂದು ಮಾತಾಡಿದ್ರು, ನಿನ್ನ ಪ್ರಸನ್ನತೆ ಕಳ್ಕೊಬೇಡ, ಪ್ರಾರ್ಥನೆ ಮಾಡ್ಕೊಂಡು ಹೋಗು ಅಂತೇಳಿ. ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಅಲ್ಲಿ ಬಂದಂಥ ಒಂದೇ ಒಂದು ವಾಕ್ಯ ಏನು ಗೊತ್ತಾ, ಎಲ್ಲರೂ ಪರಲೋಕ ಹೋಗೋದನ್ನ ಕಲಿಸ್ಕೊಡ್ತಾರೆ ಎಲ್ಲ ಪಾಸ್ಟ್ಗಳು. ಆದರೆ ಈ ಲೋಕದಲ್ಲಿ ಹೆಂಗೆ ನಡಿಬೇಕಂತ ಕಲಿಸ್ಕೊಡ್ತಾ ಇಲ್ಲ. ಈ ಲೋಕದಲ್ಲಿ ಮನುಷ್ಯರ ಇಚ್ಛೆ ಪ್ರಕಾರ ನಡಿಬೇಡಿ, ದೇವರ ಇಚ್ಛೆ ಪ್ರಕಾರ ನಡೀರಿ. ಹಾಗಾಗಿ ಎಲ್ಲರೂ ಬಾಯಿ ಬಿಟ್ಟು ಹೇಳಿ ಇದೇ ವಾಕ್ಯನ 1 ಪೇತ್ರ 4ನೇ ಅಧ್ಯಾಯದ ಈ ವಾಕ್ಯನ ನಾವು ಇನ್ನೊಂದು ಸಲ ಓದೋಣ. 1 ಪೇತ್ರ 4ನೇ ಅಧ್ಯಾಯ ತಗೊಳ್ಳಿ. 4ನೇ ಅಧ್ಯಾಯ 2ನೇ ವಾಕ್ಯದ ಅರ್ಧ ಭಾಗ ಮಾತ್ರ ಓದೋಣ, ಇಲ್ಲ ಪೂರ್ತಿ ಓದೋಣ. ಏಕೆಂದರೆ ಹೇಳಿ, ಏಕೆಂದರೆ ಇಲ್ಲ ನಾನು ಹೇಳ್ತೇನೆ, ನೀವು ಹೇಳಿ, ಓದ್ಬೇಡಿ. ಏಕೆಂದರೆ ಎಲ್ಲ ಹೇಳಿ. ಏಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಳ್ತೀವಿ. ಆದರೆ ಉಳಿದಿರುವ ತನ್ನ ಜೀವಮಾನ ಕಾಲ ಎಲ್ಲರೂ ನಿಮ್ಮ ಎದೆ ಮೇಲೆ ಕೈಕೊಳ್ಳಿ. ನಾನು ಇನ್ನು ಮುಂದೆ ಮನುಷ್ಯರ ಅಭಿಲಾಷೆ ಪ್ರಕಾರ ನಡೆಯುತ್ತೇನೆ, ಬದುಕದೇನೆ, ದೇವರ ಚಿತ್ತ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಮೇನ್. ಎಲ್ಲರೂ ಮಾತಾಡಿದ್ದೀರಾ. ಈಗ ನಿನ್ನ ಬಾಯಿಂದ ಕೆಟ್ಟ ಪದ ಬಂದ ತಕ್ಷಣನೇ ಅಪ್ಪ ದೇವ್ರ ಪದ ಅಲ್ಲ ಇದು. ಕೆಟ್ಟ ಯೋಚನೆ ಬಂದ ತಕ್ಷಣ ಅಪ್ಪ ಇದಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಸೈತಾನ ಬಂದೇ ಬರ್ತಾನೆ. ಅಲ್ಲಿ ಅಜ್ಜಿನ ಮೊಮ್ಮಗಳು ನೋಡಿ ಮನೆ ಒಳಗಡೆ ಹೆಂಗಿದೆ, ಸಿಗ್ನಲ್ ಕೊಟ್ಟೇ ಬಿಟ್ಲು ನೋಡಿ. ಕಳ್ಳರು ಹಿಂಗೆ ಸಿಕ್ಕಾಕೊಳ್ಳೋದು. ಅದಕ್ಕೆ ಮಕ್ಕಳು ಅದೇ ಒಳ್ಳೇದು. ಅಲ್ಲಲ್ಲಿ ಮಕ್ಕಳದೇ ಯಾವತ್ತು ಸತ್ಯ. ಇವತ್ತು ನಾವು ಒಂದು ತೀರ್ಮಾನ ಮಾಡೋಣ, ನಾವು ಬದಲಾಗೋಣ, ಪ್ರಯತ್ನ ಪಡೋಣ. ಬಂದೇ ಬರ್ತದೆ ಸೈತಾನ, ಬಂದೇ ಬರ್ತಾನೆ. ನೀವು ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ಜಗಳ ತಂದಾಗ್ತಾನೆ. ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಸೈತಾನ ನಮ್ಮ ಕಾಲ ಕೆಳಗಡೆ
ದೇವರು ನಮ್ಮ ತಲೆ ಮೇಲೆ. ಅಲ್ಲಯ್ಯ, ಪವಿತ್ರಾತ್ಮ ನಮ್ಮ ಒಳಗಡೆ. ಈಗ ಹೇಳಿ, ಸೈತಾನ ನಮ್ಮ ಕಾಲ ಕೆಳಗಡೆ, ದೇವರು ನಮ್ಮ ತಲೆ ಮೇಲೆ, ಪವಿತ್ರ ಆತ್ಮ ನಮ್ಮ ಒಳಗಡೆ. ನಾನು ಯಾರಿಗೂ ಭಯ ಪಡೋದಿಲ್ಲ. ಕಾಲ ಕೆಳಗಡೆ ಸೈತಾನನ ಚೆನ್ನಾಗಿ ತುಳಿದಾಡ್ತೀನಿ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಾಗತನೆ, ಇವತ್ತಿನವರೆಗೆ ನಾನು ದೇವರ ಚಿತ್ತ ಪ್ರಕಾರ ನಡೆದೇನೆ, ಮನುಷ್ಯರ ಚಿತ್ತ ಪ್ರಕಾರ ನಡೆದುಬಿಟ್ಟ ಸ್ವಾಮಿ. ನನ್ನ ದೇಹದ ಆಲೋಚನೆ ಪ್ರಕಾರ ನಡೆದುಬಿಟ್ಟ ಸ್ವಾಮಿ. ನನ್ನನ್ನು ಕ್ಷಮಿಸಪ್ಪ. ಎಲ್ಲ ಬಾಯ್ಬಿಟ್ಟು ಹೇಳಿ, ನನ್ನನ್ನು ಕ್ಷಮಿಸು ತಂದೆ. ಅಪ್ಪ, ನಾನು ಇನ್ನು ಮುಂದಕ್ಕೆ ನಿನ್ನ ಚಿತ್ತ ಪ್ರಕಾರ ನಡೀಲಿಕ್ಕೆ ನನಗೆ ಕಲಿಸಿಕೊಡಪ್ಪ. ನನಗೆ ಆ ಜ್ಞಾನ ಕೊಡಪ್ಪ. ನನ್ನ ಶರೀರದಲ್ಲಿ ಒಂದು ಕಂಟ್ರೋಲ್ ಕೊಡು ಸ್ವಾಮಿ. ನಿನ್ನ ನಾಮ ಒಂದೇ ಮಹಿಮೆ ಆಗಲಿ. ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಮ್ಮನ್ನು ಈ ಲೋಕದಿಂದ ಪರಲೋಕಕ್ಕೆ ಬರುವಲ್ಲಿವರೆಗೂ ನಿನ್ನ ಚಿತ್ತ ಪ್ರಕಾರ ನಡೆಸುತ್ತದೆ. ಆಮೆನ್.